ಹಾಯ್ ಗಾಯ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಇದು ಯೂಟ್ಯೂಬ್ ಚಾನೆಲ್. ಸೊ ನೀವು ಆಲ್ರೆಡಿ ಮಾಡ್ಯೂಲ್ 1, 2, 3 ಒನ್ ಶಾಟ್ ವಿಡಿಯೋಸ್ನ ನೋಡಿರ್ತೀರಾ. ಸೊ ಇವಾಗ ನಾವು ಮಾಡ್ಯೂಲ್ 4ನ ಒನ್ ಶಾಟಲ್ಲಿ ಮುಗಿಸ್ಕೊಡ್ತೀನಿ. ಆಮೇಲೆ ಬಿಕಾಸ್ ಆಫ್ ದ ಟೈಮ್ ಕನ್ಸ್ಟ್ರೆಂಟ್ ಎಲ್ಲ ಕ್ವೆಶನ್ಗೂ ಕಂಪ್ಲೀಟ್ ಆಗಿ ಎಕ್ಸ್ಪ್ಲನೇಷನ್ ಬರೆಯೋಕ್ಕೆ ತುಂಬ ಕಷ್ಟ ಆಗ್ತಿದೆ. ಅದಕ್ಕೋಸ್ಕರ ಬಟ್ ಐ ವಿಲ್ ಮೇಕ್ ಶೋರ್ ದಟ್ ನಿಮಗೆ ಒಂದೊಂದು ಕ್ವೆಶನು ನೀಟಾಗಿ ಹೇಳ್ಕೊಡ್ತೀನಿ. ಲೈಕ್ ನಿಮಗೆ ಅದನ್ನ ನಾನು ಹೇಳಿದ ತಕ್ಷಣ ನಿಮಗೆ ಅರ್ಥ ಆಗೋಗ್ಬಿಡತ್ತೆ. ಸೊ ಆ ಥರ ನಾನು ನಿಮಗೆ ಹೇಳ್ತೀನಿ. ಸೊ ನೀವೇನು ಅಂತ ಅಂದರೆ ಜಸ್ಟ್ ಕೇಳಿಸ್ಕೊತಾ ಹೋಗಬೇಕು. ಓಕೆನಾ? ಇಷ್ಟು ಮಾಡಿದ್ರೆ ಆರಾಮಾಗಿ ನಾವು ಮಾಡ್ಯೂಲ್ 4ನ ಮುಗಿಸ್ಕೋಬೋದು. ಓಕೆನಾ? ಸೊ ಬನ್ನಿ ಗೈಸ್, ನಾವು ಸ್ಟಾರ್ಟ್ ಮಾಡೋಣ, ಒಂದೊಂದಾಗೆ ಹೋಗೋಣ. ಇಲ್ಲಿ ಫಸ್ಟ್ ಕ್ವೆಶನ್ ಬಂದು ಎಕ್ಸ್ಪ್ಲೇನ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ದ ಟ್ರೇಡ್ ಮಾರ್ಕ್ ರಿಜಿಸ್ಟ್ರೇಷನ್ ಯೂಸಿಂಗ್ ಅ ಫ್ಲೋ ಚಾರ್ಟ್. ಆಮೇಲೆ ಫಸ್ಟ್ ಇಲ್ಲಿ ನಾವು ಫ್ಲೋ ಚಾರ್ಟ್ ನ ಬರಿಬೇಕು. ಫಸ್ಟ್ ಆಫ್ ಆಲ್ ನಿಮಗೆ ಟ್ರೇಡ್ ಮಾರ್ಕ್ ಅಂದ್ರೆ ಏನಂತ ನಾನು ಮಾಡ್ಯೂಲ್ 3 ಹೇಳಿದ್ದೀನಿ. ಏನು, ಒಂದು ಕಂಪನಿದು ಪ್ರಾಡಕ್ಟ್ ಅಥವಾ ಸರ್ವಿಸಸ್ ನ ಐಡೆಂಟಿಫೈ ಮಾಡೋದಕ್ಕೆ ಈ ಒಂದು ಟ್ರೇಡ್ ಮಾರ್ಕ್ ಯೂಸ್ ಆಗುತ್ತೆ. ಆಮೇಲೆ ಯಾವ್ದ್ಯಾವ್ದು ಈ ಟ್ರೇಡ್ ಮಾರ್ಕ್ಸ್ ನ ಯೂಸ್ ಮಾಡುತ್ತೆ ಅಂದ್ರೆ, ಇವಾಗ ಲೋಗೋಸು, ಸಿಂಬಲ್ಸು, ಟ್ಯಾಗ್ ಲೈನ್ ಇದನ್ನೆಲ್ಲ ಹೆಂಗೆ ಪ್ರೊಟೆಕ್ಟ್ ಮಾಡ್ತೀರಾ? ಲೈಕ್ ಇವಾಗ ನೀವು ಯಾವುದೋ ಒಂದು ಹೊಸದಾಗಿ ಲೋಗೋ ಫೈಂಡ್ ಔಟ್ ಮಾಡಿರ್ತೀರಾ, ಅಥವಾ ಹೊಸದಾಗಿ ಯಾವ್ದಾದ್ರು ಒಂದು ಸಿಂಬಲ್, ಟ್ಯಾಗ್ ಲೈನ್, ಇದೆಲ್ಲ ಯಾವ ರೀತಿ ನಿಮ್ಮ ಇನ್ವೆನ್ಷನ್ ನ ಪ್ರೊಟೆಕ್ಟ್ ಮಾಡೋದಕ್ಕೆ ಈ ಟ್ರೇಡ್ ಮಾರ್ಕ್ಸ್ ಅನ್ನೋದನ್ನ ಯೂಸ್ ಮಾಡ್ತೀರಾ. ಓಕೆನಾ? ಸೊ ಇದು ಏನಕ್ಕೆ ಯೂಸ್ ಆಗುತ್ತೆ ಅಂದ್ರೆ, ಇವಾಗ ಕಸ್ಟಮರ್ಸ್ಗೆ ನಿಮ್ಮ ಒಂದು ಬ್ರ್ಯಾಂಡ್ ನ ಆರಾಮಾಗಿ ಅಥವಾ ಈಸಿಯಾಗಿ ರೆಕಾಗ್ನೈಸ್ ಮಾಡಕ್ಕೆ ಈ ಒಂದು ಟ್ರೇಡ್ ಮಾರ್ಕ್ ನ ನೀವು ಯೂಸ್ ಮಾಡ್ತೀರಾ. ಸೊ ಇಲ್ಲಿ ಕ್ವೆಶನ್ ಕೇಳಿರೋದೇನು ಅಂತ ಅಂದ್ರೆ, ಆ ಟ್ರೇಡ್ ಮಾರ್ಕ್ ನ ಯಾವ ರೀತಿ ರಿಜಿಸ್ಟರ್ ಮಾಡ್ತೀರಾ ಅದನ್ನ ಫ್ಲೋ ಚಾರ್ಟ್ ಮುಖಾಂತರ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳಿದ್ದಾರೆ. ಸೊ ನಾನು ಫ್ಲೋ ಹೇಳ್ತಾ ಹೋಗ್ತೀನಿ, ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಓಕೆನಾ? ಫಸ್ಟ್ ಏನ್ ಗೊತ್ತಾ, ನೀವೇನ್ ಮಾಡ್ತೀರಾ, ನೀವು ಯಾವ್ದಾದ್ರು ಒಂದು ಯುನಿಕ್ ನೇಮು ಅಥವಾ ಲೋಗೋ ಅಥವಾ ಸಿಂಬಲ್ನ ನಿಮ್ಮ ಬಿಸ್ನೆಸ್ ಅಥವಾ ಪ್ರಾಡಕ್ಟ್ನ ರೆಪ್ರೆಸೆಂಟ್ ಮಾಡೋದನ್ನ ಐಡೆಂಟಿಫೈ ಮಾಡ್ತೀರಾ. ಫಸ್ಟ್ ನೀವು ಟ್ರೇಡ್ ಮಾರ್ಕ್ನ ಐಡೆಂಟಿಫೈ ಮಾಡಿಕೊಂಡು ನೆಕ್ಸ್ಟ್ ಏನ್ ಮಾಡ್ತೀರಾ, ಸೊ ಈ ಒಂದು ಟ್ರೇಡ್ ಮಾರ್ಕ್ ಲೈಕ್ ಚೆಕ್ ವೆದರ್ ಚೂಸ್ ಅಂಡ್ ಟ್ರೇಡ್ ಮಾರ್ಕ್ ಇಸ್ ಆಲ್ರೆಡಿ ರಿಜಿಸ್ಟರ್ಡ್ ಬೈ ಸಮ್ವನ್ ಎಲ್ಸ್. ಯಾರಾದ್ರೂ ಬೇರೆಯವರು ಇದೇ ತರ ಲೋಗೋ ಅಥವಾ ಇದೇ ತರ ಸಿಂಬಲ್ಸ್ ಯಾರಾದ್ರೂ ಆಲ್ರೆಡಿ ರಿಜಿಸ್ಟರ್ ಆಗಿದ್ದಾರಾ ಈ ಟ್ರೇಡ್ ಮಾರ್ಕ್ಗೆ ಅಂತ ನಾವು ಚೆಕ್ ಮಾಡಬೇಕು. ಅದಾದ್ಮೇಲೆ ಏನ್ ಮಾಡ್ಬೇಕು ಅಂದ್ರೆ, ನಾವು ಒಂದು ಅಪ್ಲಿಕೇಶನ್ ಫಿಲ್ ಮಾಡ್ಬೇಕಾಗತ್ತೆ. ಲೈಕ್ ವಿ ಹ್ಯಾವ್ ಟು ಫಿಲ್ ದ ಡೀಟೇಲ್ಸ್. ಲೈಕ್ ಏನಾದ್ರು ಅಪ್ಲಿಕೇಶನ್ ನೇಮ್, ಮತ್ತೆ ಅದರದ್ದು ಅಡ್ವಾಂಟೇಜು, ಮತ್ತೆ ಪಿಕ್ಚರ್ ಅಥವಾ ಡಿಸ್ಕ್ರಿಪ್ಷನ್ ಆಫ್ ದ ಟ್ರೇಡ್ ಮಾರ್ಕ್, ಮತ್ತೆ ನಾವು ನಮ್ಮ ಒಂದು ಬಿಸ್ನೆಸ್ ಯಾವ ಒಂದು ಸರ್ವಿಸ್ ಪ್ರೊವೈಡ್ ಮಾಡುತ್ತೆ. ಸೊ ಇದನ್ನೆಲ್ಲ ನೀವು ಒಂದು ಅಪ್ಲಿಕೇಶನ್ ಫಿಲ್ ಮಾಡ್ಕೊಳ್ಬೇಕು. ಅದಾದ್ಮೇಲೆ ಅಪ್ಲಿಕೇಶನ್ ಫಿಲ್ ಮಾಡಿದಾದ್ಮೇಲೆ ಇದನ್ನ ಈ ಒಂದು ಕಂಪ್ಲೀಟ್ ಅಪ್ಲಿಕೇಶನ್ ನೀವು ಹೋಗಿ ಟ್ರೇಡ್ ಮಾರ್ಕ್ ಆಫೀಸಲ್ಲಿ ಏನ್ ಮಾಡ್ತೀರಾ, ಸಬ್ಮಿಟ್ ಮಾಡ್ತೀರಾ. ಅದಾದ್ಮೇಲೆ ಇವಾಗ ಟ್ರೇಡ್ ಮಾರ್ಕ್ ಅಪ್ಲಿಕೇಶನ್ ಟ್ರೇಡ್ ಮಾರ್ಕ್ ಆಫೀಸ್ ಅವರು ರಿಸೀವ್ ಮಾಡ್ಕೊಳ್ತಾರೆ. ಆಮೇಲೆ ಡೇಟಾ ಎಂಟ್ರಿ ಮತ್ತೆ ಡಿಜಿಟಲೈಸೇಷನ್ ನ ಎಲ್ಲಿ ಬ್ರಾಂಚ್ ಆಫೀಸ್ ಅಲ್ಲಿ ಮಾಡ್ತಾರೆ. ಸೊ ಹೇಳ್ಬೇಕು ಅಂದ್ರೆ, ನಿಮ್ಮ ಅಪ್ಲಿಕೇಶನ್ ಒಫಿಷಿಯಲ್ ಆಗಿ ಇವಾಗ ಸಿಸ್ಟಮ್ ಒಳಗಡೆ ಎಂಟ್ರಿ ಆಗಿದೆ. ಅರ್ಥ ಆಯ್ತಲ್ವಾ? ಸೊ ಇಲ್ಲಿ ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ, ಇಲ್ಲಿ ಎಕ್ಸಾಮಿನರು ನಿಮ್ಮ ಒಂದು ಅಪ್ಲಿಕೇಶನ್ ಚೆಕ್ ಮಾಡ್ತಾರೆ. ಆಮೇಲೆ ಸೂಪರ್ವೈಸರು ಅದನ್ನ ರಿವ್ಯೂ ಮಾಡ್ತಾರೆ. ಸೊ ಅದನ್ನ ನೋಡ್ಬಿಟ್ಟು ಸೊ ಇವಾಗ ಎಕ್ಸಾಮಿನೇಷನ್ ರಿಪೋರ್ಟ್ನ ಅವರು ಇಶ್ಯೂ ಮಾಡ್ತಾರೆ. ಅರ್ಥ ಆಯ್ತಾ? ಸೊ ಇಶ್ಯೂ ಮಾಡಿದಾಗ ಇಲ್ಲಿ ಯಾವುದೇ ರೀತಿ ಒಬ್ಜೆಕ್ಷನ್ ಅನ್ನೋದಿಲ್ಲ ಅಂತ ಅಂದ್ರೆ, ಇದು ಡೈರೆಕ್ಟ್ ಪಬ್ಲಿಕೇಶನ್ಗೆ ಹೋಗುತ್ತೆ. ಆಮೇಲೆ ಏನಾದ್ರೂ ಆಬ್ಜೆಕ್ಷನ್ ಏನಾದ್ರೂ ರೇಸ್ ಆದ್ರೆ ಅಥವಾ ಏನಾದ್ರೂ ಆಬ್ಜೆಕ್ಷನ್ ಅನ್ನೋದಿದ್ರೆ, ಸೊ ಇಲ್ಲಿ ಅಪ್ಲಿಕೆಂಟು ರಿಪ್ಲೈ ಮಾಡ್ಬೇಕಾಗತ್ತೆ. ಓಕೆನಾ? ಸೊ ಇಫ್ ಹೆಂಗೆ ಹೇಳ್ಬೇಕು ಅಂದ್ರೆ, ಏನಾದ್ರೂ ಆಫೀಸರ್ಸಿಗೆ ಏನಾದ್ರೂ ಯಾವುದೇ ರೀತಿ ಡೌಟ್ಸ್ ಇದ್ರೆ ಸೊ ಅವರು ಆಬ್ಜೆಕ್ಷನ್ ರೇಸ್ ಮಾಡ್ತಾರೆ. ಅರ್ಥ ಆಯ್ತಲ್ವಾ? ಆಮೇಲೆ ರೇಸ್ ಮಾಡಿರೋ ಆಬ್ಜೆಕ್ಷನ್ಗೆ ಏನು ರಿಪ್ಲೈ ಮಾಡಬೇಕು ಅಪ್ಲಿಕೆಂಟ್. ಸೊ ಇವಾಗ ಅಪ್ಲಿಕೆಂಟ್ ಏನ್ ಮಾಡ್ತಾನೆ, ಅದನ್ನ ರಿಪ್ಲೈ ಮಾಡ್ತಾರೆ ಆ ಒಂದು ಆಬ್ಜೆಕ್ಷನ್ಗೆ. ಸೊ ಇವಾಗ ಸೂಪರ್ವೈಸರು ಅಲ್ಲಿ ಚೆಕ್ ಮಾಡ್ತಾರೆ ಆ ಒಂದು ರಿಪ್ಲೈನ. ಸೊ ಇವಾಗ ಅಕಸ್ಮಾತ್ ಅವರು ಮಾಡಿರೋಂಥ ರಿಪ್ಲೈ ಅವ್ರಿಗೆ ಏನಾದ್ರೂ ಸ್ಯಾಟಿಸ್ಫೈ ಆದ್ರೆ ಸೂಪರ್ವೈಸರ್ಗೆ, ಅವರು ರಿಜಿಸ್ಟ್ರೇಷನ್ ಪ್ರೋಸೆಸ್ಗಿಂತ ಮುಂದೆ ಫಾರ್ವರ್ಡ್ ಹೋಗ್ತಾರೆ. ಅಕಸ್ಮಾತ್ ಏನಾದ್ರೂ ಸ್ಯಾಟಿಸ್ಫೈ ಆಗಿಲ್ಲ ಅಂತ ಅಂದ್ರೆ ಆ ಅಪ್ಲಿಕೇಶನ್ ಡೈರೆಕ್ಟ್ ಆಗಿ ರೆಫ್ಯೂಸ್ ಮಾಡ್ತಾರೆ. ಓಕೆನಾ? ಸೊ ನೆಕ್ಸ್ಟ್ ಏನ್ ಮಾಡ್ತಾರೆ ಅಂದ್ರೆ, ಅಕಸ್ಮಾತ್ ಏನಾದ್ರೂ ಟ್ರೇಡ್ ಮಾರ್ಕ್ ಏನಾದ್ರೂ ಅಕ್ಸೆಪ್ಟ್ ಆದ್ರೆ ಸೊ ಇಟ್ ವಿಲ್ ಬಿ ಪಬ್ಲಿಷ್ಡ್. ಓಕೆನಾ? ಟ್ರೇಡ್ ಮಾರ್ಕ್ ಜರ್ನಲ್ ಅಲ್ಲಿ ಅದು ಪಬ್ಲಿಷ್ ಆಗುತ್ತೆ. ಓಕೆನಾ? ಸೊ ಪಬ್ಲಿಷ್ ಆದಾಗ ಸೊ ಇದಕ್ಕೆ ಏನ್ ಮಾಡ್ತಾರೆ ಅಂತ ಅಂದ್ರೆ, ಇಲ್ಲಿ ಪಬ್ಲಿಕ್ಗೆ ಇನ್ಫಾರ್ಮ್ ಮಾಡ್ತಾರೆ, ಪಬ್ಲಿಕ್ಗೆ ಒಂದು ಚಾನ್ಸ್ ಕೊಡ್ತಾರೆ ಲೈಕ್ ಅಪೋಸ್ ಮಾಡೋದಕ್ಕೆ. ಇಫ್ ದೇ ಆರ್ ನಾಟ್ ಇಂಟ್ರೆಸ್ಟೆಡ್ ದೇ ಕ್ಯಾನ್ ಅಪೋಸ್. ಅದು ಪಬ್ಲಿಕ್ ಬಿಟ್ಟಿದೆ. ಓಕೆನಾ? ಸೊ ಪಬ್ಲಿಕ್ ಇಂದ ನಮ್ಗೇನಾದ್ರೂ ಯಾವುದೇ ರೀತಿ ಆಪೋಸಿಷನ್ ಬಂದಿಲ್ಲ ಅಂದ್ರೆ ಟ್ರೇಡ್ ಮಾರ್ಕು ಪ್ರೊಸೀಡ್ ಆಗುತ್ತೆ ಈ ರಿಜಿಸ್ಟ್ರೇಷನ್ ಪ್ರೋಸೆಸ್ ಅಲ್ಲಿ. ಅಕಸ್ಮಾತ್ ಏನಾದ್ರೂ ಆಪೋಸಿಷನ್ ಏನಾದ್ರೂ ಬಂದ್ರೆ ಸೊ ಆಪೋಸಿಷನ್ ಪ್ರೊಸೀಡಿಂಗ್ಸ್ ವಿಲ್ ಸ್ಟಾರ್ಟ್.
ಓಕೆನಾ? ಸೊ ಈ ತರ. ನೆಕ್ಸ್ಟ್ ಅಕಸ್ಮಾತ್ ಏನಾದ್ರೂ ಆಪೋಸಿಷನ್ ಏನಾದ್ರೂ ರಿಜೆಕ್ಟೆಡ್ ಆಗಿ ಅಕಸ್ಮಾತ್ ಏನಾದ್ರೂ ಇವಾಗ ಚೆಕ್ ಮಾಡ್ತಿರೋರು ಏನಾದ್ರೂ ಅಪ್ಲಿಕೆಂಟ್ಸ್ ಫೇವರ್ ಆಗಿದ್ರೆ, ಸೊ ಅವಾಗ ಟ್ರೇಡ್ ಮಾರ್ಕು ರಿಜಿಸ್ಟರ್ ಆಗತ್ತೆ. ಇಲ್ಲ ಅಂದ್ರೆ ಆಪೋಸಿಷನ್ ಏನಾದ್ರೂ ಅಕ್ಸೆಪ್ಟ್ ಆಗಿದ್ರೆ ಅವಾಗ ಏನಾಗತ್ತೆ, ಅಪ್ಲಿಕೇಶನ್ ರೆಫ್ಯೂಸ್ ಆಗತ್ತೆ. ಅರ್ಥ ಆಯ್ತಾ? ಸೊ ಅಕಸ್ಮಾತ್ ಏನಾದ್ರೂ ಯಾರಾದ್ರೂ ಒಬ್ರು ಅಪೋಸ್ ಮಾಡಿದ್ರೆ, ಲೈಕ್ ನಾನು ಹೆಂಗ್ ಹೇಳ್ದೆ ಅಂದ್ರೆ, ಇವಾಗ ನೀವು ಪಬ್ಲಿಕ್ಗೆ ಬಿಟ್ಟಾಗ ಸೊ ಅಲ್ಲಿ ಯಾರಾದ್ರೂ ನಿಮಗೆ ಅಪೋಸಿಷನ್ ಕೊಟ್ರೆ ಅವಾಗ ಏನಾಗತ್ತೆ, ಅವಾಗ ಅಪ್ಲಿಕೇಶನ್ ರಿಫ್ಯೂಸ್ ಆಗತ್ತೆ. ಸೊ ನಿಮಗೆ ಯಾವುದೇ ರೀತಿ ಅಪೋಸಿಷನ್ ಬಂದಿಲ್ಲ, ಬಟ್ ಅಥವಾ ಯಾರಾದ್ರೂ ಚೆಕ್ ಮಾಡ್ತಿರೋರು ಅಪ್ಲಿಕೇಶನ್ಸ್ ಫೇವರ್ ಆಗಿದ್ರೆ ಅವಾಗ ಟ್ರೇಡ್ ಮಾರ್ಕು ರಿಜಿಸ್ಟರ್ ಆಗತ್ತೆ. ಓಕೆನಾ? ಸೊ ಫೈನಲ್ ಆಗಿ ಏನಾಗತ್ತೆ ಅಂದ್ರೆ, ಟ್ರೇಡ್ ಮಾರ್ಕ್ ರಿಜಿಸ್ಟರ್ ಆದ್ಮೇಲೆ ಅಪ್ಲಿಕೆಂಟ್ಗೆ ಒಂದು ಲೀಗಲ್ ಪ್ರೊಟೆಕ್ಷನ್ ಅದು ಸಿಗತ್ತೆ ಅವ್ರು ಮಾಡಿರೋಂಥ ಕ್ರಿಯೇಷನ್ಗೆ. ಸೊ ಅಕಸ್ಮಾತ್ ಏನಾದ್ರೂ ಅಪ್ಲಿಕೇಶನ್ ರಿಫ್ಯೂಸ್ ಆದ್ರೆ ಅಪ್ಲಿಕೆಂಟು ಮೇ ಫೈಲ್ ಆನ್ ಅಪೀಲ್, ಅಂದ್ರೆ ಮತ್ತೆ ಏನಾದ್ರೂ ರಿಕ್ವೆಸ್ಟ್ ಮಾಡ್ಕೊಳ್ಬೋದು. ಓಕೆನಾ? ಸೊ ಏನಕ್ಕೆ, ಟ್ರೇಡ್ ಮಾರ್ಕ್ ರಿಜಿಸ್ಟ್ರೇಷನ್ಗೆ. ಕಂಪ್ಲೀಟ್ ಆಗಿ ಅರ್ಥ ಆಯ್ತಾ? ಏನಾದ್ರೂ ಅರ್ಥ ಆಗಿಲ್ವಾ? ಲೈಕ್ ನೀವು ಯಾವ ರೀತಿ ನಾನು ಹೇಳ್ದೆ ಅದೇ ರೀತಿ ಫ್ಲೋನ ನೋಡ್ಕೊಂತ ಹೋಗಿದ್ರೆ ನಿಮಗೆ ಕಂಪ್ಲೀಟ್ ಆಗಿ ಅರ್ಥ ಆಗಿರುತ್ತೆ. ಯಾಕಂದ್ರೆ ಇದೇ ರೀತಿ ನೀವು ಎಕ್ಸಾಮ್ ಅಲ್ಲಿ ಬರಿಬೇಕು. ಓಕೆನಾ? ಸೊ ನೆಕ್ಸ್ಟ್ ಕ್ವೆಶನ್ ಬಂದು, ಸೆಕೆಂಡ್ ಕ್ವೆಶನ್ ಏನ್ ಹೇಳುತ್ತೆ ಅಂದ್ರೆ, ಎಕ್ಸ್ಪ್ಲೇನ್ ಅಬೌಟ್ ಎಲಿಜಿಬಿಲಿಟಿ ಕ್ರೈಟೇರಿಯಾ ಫಾರ್ ದ ಟ್ರೇಡ್ ಮಾರ್ಕ್. ಓಕೆನಾ? ಫಸ್ಟ್ ಬಂದ್ಬಿಟ್ಟು ಡಿಸ್ಟಿಂಕ್ಟಿವ್ ಅಂತ ಅಂದ್ರೆ, ನಿಮ್ಮ ಒಂದು ಟ್ರೇಡ್ ಮಾರ್ಕು ಯಾವಾಗ್ಲೂ ಯುನೀಕ್ ಆಗಿರ್ಬೇಕು. ಏನಕ್ಕೆ ಯುನೀಕ್ ಆಗಿರ್ಬೇಕು ಅಂದ್ರೆ, ಸೊ ನಿಮ್ಮ ಒಂದು ಪ್ರಾಡಕ್ಟ್ ಅಥವಾ ಸರ್ವಿಸ್ ನ ರಿಕಾಗ್ನೈಸ್ ಮಾಡೋದಕ್ಕೆ ಅದು ಯುನೀಕ್ ಆಗಿರ್ಬೇಕು. ಸೊ ಎಕ್ಸಾಂಪಲ್, ಇನ್ವೆಂಟೆಡ್ ಆರ್ ಅನ್ಯೂಶುವಲ್ ನೇಮ್ಸ್ ಆರ್ ಬೆಸ್ಟ್. ಓಕೆನಾ? ಈ ತರ ಏನಂದ್ರೆ ಯಾವಾಗ್ಲೂ ನೀವು ಕೊಡುವಂತ ನೇಮ್ಸು ಸೊ ಎಲ್ಲ ಯುನೀಕ್ ಆಗಿರ್ಬೇಕು ಅಂತ ಹೇಳ್ತಿರೋದು. ಆಮೇಲೆ ನೆಕ್ಸ್ಟ್, ನಾಟ್ ಜೆನ್ರಿಕ್ ಅಂತ ಅಂದ್ರೆ, ಟ್ರೇಡ್ ಮಾರ್ಕ್ ಶುಡ್ ನಾಟ್ ಬಿ ಕಾಮನ್ ನೇಮ್ ಆಫ್ ದ ಪ್ರಾಡಕ್ಟ್ ನೇಮು ಮತ್ತೆ ನಿಮ್ಮ ಒಂದು ಟ್ರೇಡ್ ಮಾರ್ಕ್ ನೇಮು ಎರಡು ಸೇಮ್ ಆಗಿರಬಾರ್ದು. ಓಕೆನಾ? ಎಕ್ಸಾಂಪಲ್, ಸೊ ಹೇಳ್ಬೇಕು ಅಂದ್ರೆ, ನೀವು ಓಕೆ, ಯು ಕೆನ್ ನಾಟ್ ಯೂಸ್ ದ ವರ್ಡ್ ಲೈಕ್ ಮಿಲ್ಕ್ ಆಸ್ ಅ ಟ್ರೇಡ್ ಮಾರ್ಕ್ ಅಲ್ವಾ? ನೀವು ಅದನ್ನೇ ಯೂಸ್ ಮಾಡಕ್ಕಾಗತ್ತಾ? ಇಲ್ಲ ಅಲ್ವಾ? ಸೊ ದಟ್ ಈಸ್ ವಾಟ್ ನಾಟ್ ಜೆನ್ರಿಕ್. ಸೊ ಕಾಮನ್ ನೇಮ್ಸ್ ನ ಯೂಸ್ ಮಾಡಬಾರ್ದು. ನಿಮ್ಮ ಒಂದು ಬ್ರ್ಯಾಂಡ್ ನೇಮು ಮತ್ತೆ ಪ್ರಾಡಕ್ಟ್ ನೇಮು ಸೊ ಎರಡು ಸೇಮ್ ಆಗಿರಬಾರ್ದು. ಓಕೆನಾ? ಸೊ ನೆಕ್ಸ್ಟ್, ನಾಟ್ ಕನ್ಫ್ಯೂಸಿಂಗ್ ಸಿಮಿಲರ್ ಅಂತ ಅಂದ್ರೆ, ದ ಟ್ರೇಡ್ ಮಾರ್ಕ್ ಶುಡ್ ನಾಟ್ ಲುಕ್ ಆರ್ ಸೌಂಡ್ ಲೈಕ್ ಆಲ್ರೆಡಿ ರಿಜಿಸ್ಟರ್ಡ್ ಟ್ರೇಡ್ ಮಾರ್ಕ್ ನ ಸೇಮ್ ಬಿಸ್ನೆಸ್ ಫೀಲ್ಡ್. ಅಂದ್ರೆ ಇವಾಗ ನೀವ್ ಯಾವುದೋ ಒಂದು ಬಿಸ್ನೆಸ್ ಫೀಲ್ಡ್ ಅಥವಾ ಒಂದು ಪರ್ಟಿಕ್ಯುಲರ್ ಫೀಲ್ಡ್ ಅಲ್ಲಿ ರಿಸರ್ಚ್ ಮಾಡ್ಬೇಕು ಅಂತ ಹೊರಟಿರ್ತೀರಾ. ಸೊ ಆಲ್ರೆಡಿ ಯಾರೋ ಒಬ್ರು ಅಲ್ಲಿ ನಿಮ್ಗೆ ರಿಸರ್ಚ್ ಮಾಡಿರ್ತಾರೆ, ಮತ್ತೆ ಅವರು ಅದೇ ಒಂದು ಟ್ರೇಡ್ ಮಾರ್ಕ್ ಅಲ್ಲಿ ಏನಾದ್ರೂ ರಿಜಿಸ್ಟರ್ ಆಗಿದ್ರೆ ನಿಮ್ಗೆ ಒಂದು ಪ್ರಾಬ್ಲಮ್ ಆಗುತ್ತೆ. ಸೊ ಆ ತರ ಯಾವುದೇ ರೀತಿ ಸಿಮಿಲಾರಿಟಿ ಅನ್ನೋದಿರಬಾರ್ದು, ಮತ್ತೆ ಸೌಂಡ್ ಅದೇ ತರ ಮಾಡಬಾರ್ದು. ಅರ್ಥ ಆಯ್ತಲ್ವಾ? ಸೊ ಇದರಿಂದ ಕನ್ಫ್ಯೂಷನ್ ಕ್ರಿಯೇಟ್ ಆಗಲ್ಲ ಯಾರಲ್ಲಿ, ಕಸ್ಟಮರ್ಸ್ ಅಲ್ಲಿ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್, ಲಾಫುಲ್ ಯೂಸ್. ಸೊ ಈ ಟ್ರೇಡ್ ಮಾರ್ಕ್ ಮಸ್ಟ್ ಆಲ್ವೇಸ್ ಯೂಸ್ ಅ ಲೀಗಲ್ ಗೂಡ್ಸ್ ಅಂಡ್ ಸರ್ವಿಸಸ್. ಸೊ ದಟ್ ಇಸ್ ವಾಟ್ ಲಾಫುಲ್ ಯೂಸ್. ಯಾವಾಗ್ಲೂ ಅಷ್ಟೇ ಲೀಗಲ್ ಆಗಿ ಗೂಡ್ಸ್ ಮತ್ತೆ ಸರ್ವಿಸಸ್ ನ ಯೂಸ್ ಮಾಡಬೇಕು. ಅರ್ಥ ಆಯ್ತಾ? ಸೊ ನಾನು ಇಂಗ್ಲಿಷಲ್ಲೂ ಮತ್ತೆ ಕನ್ನಡದಲ್ಲೂ ಯಾಕೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಅಂದ್ರೆ, ಸಮ್ ಆಫ್ ದ ಸ್ಟೂಡೆಂಟ್ಸ್, ಸೊ ನಿಮಗೆ ಯಾವ್ದ್ರಲ್ಲಿ ಅರ್ಥ ಆಗುತ್ತೆ ನಾನು ಎರಡರಲ್ಲೂ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನಿಮ್ಗೆ ಯಾವ್ದು ಅರ್ಥ ಆಗುತ್ತೆ ಸೊ ಅದನ್ನ ಹಾಗೆ ನೀವು ಅದನ್ನ ಅರ್ಥ ಮಾಡ್ಕೊಳ್ಳಿ. ಓಕೆನಾ? ಸೊ ಬಿಕಾಸ್ ಇಲ್ಲಿ ಆನ್ಸರ್ ನಾನು ಬರ್ದಿಲ್ಲ ಅಲ್ವಾ, ಸೊ ನಿಮಗೆ ಕನ್ಫ್ಯೂಸ್ ಆಗಬಾರ್ದು. ಸೊ ಅದರಿಂದ ನಾನು ಸ್ಲೋ ಆಗಿ ಹೋಗ್ತಾ ಇದ್ದೀನಿ, ಮತ್ತೆ ಇಂಗ್ಲಿಷು ಮತ್ತೆ ಕನ್ನಡ ಎರಡರಲ್ಲೂ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಆಗಿದೆ ಅಥವಾ ಯಾವ್ದು ಅರ್ಥ ಆಗುತ್ತೆ ಅದರಿಂದನೇ ಅರ್ಥ ಮಾಡ್ಕೊಳ್ಳಿ. ಸೊ ಐ ವಿಲ್ ಪ್ರಿಫರ್ ಬೋತ್. ಓಕೆ? ನೆಕ್ಸ್ಟ್ ಬಂದ್ಬಿಟ್ಟು, ನಾಟ್ ಪ್ಯೂರ್ಲಿ ಡಿಸ್ಕ್ರಿಪ್ಟಿವ್ ಅಂದ್ರೆ, ಅ ಟ್ರೇಡ್ ಮಾರ್ಕ್ ಶುಡ್ ನಾಟ್ ಡೈರೆಕ್ಟ್ಲಿ ಡಿಸ್ಕ್ರೈಬ್ ದ ಪ್ರಾಡಕ್ಟ್ ಆರ್ ಅ ಸರ್ವಿಸ್. ಸೊ ಯಾವುದೇ ಟ್ರೇಡ್ ಮಾರ್ಕು ಇವಾಗ ಆ ಪ್ರಾಡಕ್ಟ್ ಮತ್ತೆ ಸರ್ವಿಸಸ್ ನ ಡೈರೆಕ್ಟ್ ಆಗಿ ಡಿಸ್ಕ್ರೈಬ್ ಮಾಡಬಾರ್ದು. ನಿಮ್ಮ ಒಂದು ಟ್ರೇಡ್ ಮಾರ್ಕ್ ಅಂದ್ರೆ ನಿಮ್ಮ ಒಂದು ಬ್ರ್ಯಾಂಡ್ ಆಗಿರ್ಬೋದು, ಲೋಗೋ ಏನಾದ್ರೂ ಆಗಿರ್ಬೋದು. ಸೊ ಅದು ನಿಮ್ಮ ಪ್ರಾಡಕ್ಟ್ ಮತ್ತೆ ಸರ್ವಿಸಸ್ ನ ಡಿಸ್ಕ್ರೈಬ್ ಮಾಡಬಾರ್ದು. ಯಾಕೆ ಡಿಸ್ಕ್ರೈಬ್ ಮಾಡಬಾರ್ದು ಅಂತ ಅಂದ್ರೆ, because descriptive words only explain the product, not the brand, and just must be free for all the trades to use. ಅರ್ಥ ಆಯ್ತಲ್ವಾ? ಸೊ ಇವಾಗ ಸ್ವೀಟ್ ಶುಗರ್ ಅಂತ ಇರುತ್ತೆ. ಇವಾಗ ಯಾವುದೋ ಒಂದು ಸ್ವೀಟ್ ಶುಗರ್ ಅಂತ ನೀವು ಇಟ್ಟಿರ್ತೀರಾ. ಏನಕ್ಕೆ? ಅದು ಒಂದು ಶುಗರ್ ಇಂಡಸ್ಟ್ರಿ ಶುಗರ್ನ ಪ್ರೊಡ್ಯೂಸ್ ಮಾಡುತ್ತೆ. ಸ್ವೀಟ್ ಶುಗರ್ ಅಂತ ಇಟ್ಟಿರ್ತೀರಾ ಒಂದು ಟ್ರೇಡ್ ಮಾರ್ಕ್ಗೆ. ಸೊ ಇದನ್ನ ಅಲೋ ಮಾಡಲ್ಲ. ಯಾಕೆ ಬೇರೆ ಇಂಡಸ್ಟ್ರಿ ಅವರು ನಿಮ್ಗೇನು ಶುಗರ್ ಸ್ವೀಟ್ ಇರಲ್ವಾ?
ರೈಟ್. ಸೊ ಆ ಥರ. ಸೊ ಇಟ್ ಇಸ್ ನಾಟ್ ಪ್ಯೂರ್ಲಿ ಡಿಸ್ಕ್ರಿಪ್ಟಿವ್. ಆ ಥರ ನೀವು ಮಾಡಬಾರ್ದು. ಓಕೆನಾ? ನೆಕ್ಸ್ಟ್, ನಾಟ್ ಮಿಸ್‌ಲೀಡಿಂಗ್. ಓಕೆ. ಟ್ರೇಡ್ ಮಾರ್ಕ್ ಯಾವತ್ತೂ ಕೂಡ ಫಾಲ್ಸ್ ಇನ್ಫಾರ್ಮೇಷನ್‌ನ ಕೊಡಬಾರ್ದು ಪ್ರಾಡಕ್ಟ್ ಬಗ್ಗೆ. ಸೊ ಅಕಸ್ಮಾತ್ ಹೇಳ್ಬಿಟ್ಟು ಇವಾಗ ಪ್ಯೂರ್ ಸಿಲ್ಕ್ ಅಂತ ಸೇಯಿಂಗ್ ಪ್ಯೂರ್ ಸಿಲ್ಕ್. ಸೊ ವೆನ್ ಇಟ್ ಇಸ್ ನಾಟ್ ಸಿಲ್ಕ್. ಸೊ ನೀವು ಪ್ಯೂರ್ ಸಿಲ್ಕ್ ಅಂತ ಹೇಳ್ಬಿಡ್ತೀರಾ, ಅದು ಸಿಲ್ಕೇ ಅಲ್ಲ ಅಂದ್ರೂ ನೀವು ಅದನ್ನ ಪ್ಯೂರ್ ಸಿಲ್ಕ್ ಅಂತ ಹೇಳ್ಬಿಟ್ರೆ ಸೊ ಹೆಂಗೆ? ಸೊ ಯಾವತ್ತೂ ಅಷ್ಟೇ ಒಂದು ಪ್ರಾಡಕ್ಟ್ ಬಗ್ಗೆ ಫಾಲ್ಸ್ ಇನ್ಫಾರ್ಮೇಶನ್ ಕೊಡಬಾರ್ದು. ಸೊ ಆ ಥರ ಯಾಕೆ ಕೊಡಬಾರ್ದು ಅಂತ ನಿಮಗೆ ಗೊತ್ತಿರುತ್ತಲ್ವಾ? ಯಾಕಂದ್ರೆ ಇವಾಗ ಕಸ್ಟಮರ್ಸಿಗೆ ಚೀಟ್ ಮಾಡ್ದಂಗಾಗತ್ತೆ. ಮತ್ತೆ ನೀವು ನೆಕ್ಸ್ಟ್ ಏನೇ ಮಾಡಿದ್ರು ಅದ್ರ ಮೇಲೆ ರಾಂಗ್ ಇಂಪ್ರೆಷನ್ ಬರ್ತಾ ಹೋಗುತ್ತೆ. ಓಕೆನಾ? ಅದ್ರಿಂದ ಯಾವಾಗ್ಲೂ ಅಷ್ಟೇ ಫಾಲ್ಸ್ ಇನ್ಫಾರ್ಮೇಶನ್ ಕೊಡಕ್ ಹೋಗ್ಬಾರ್ದು. ನೆಕ್ಸ್ಟ್, ನಾಟ್ ಫಂಕ್ಷನಲ್. ನಾಟ್ ಫಂಕ್ಷನಲ್ ಅಂದ್ರೆ ನಿಮ್ಮ ಒಂದು ಟ್ರೇಡ್ ಮಾರ್ಕು ಇಟ್ ಶುಡ್ ನಾಟ್ ಡಿಸ್ಕ್ರೈಬ್ ಹೌ ದ ಪ್ರಾಡಕ್ಟ್ ವರ್ಕ್ಸ್. ಓಕೆನಾ? ಹೆಂಗೆ ನಿಮ್ಮ ಒಂದು ಪ್ರಾಡಕ್ಟ್ ವರ್ಕ್ ಆಗತ್ತೆ ಅಥವಾ ಅದ್ರದ್ದು ಫಂಕ್ಷನ್ ಏನು ಅಂತ ಅದು ಕಂಪ್ಲೀಟ್ ಆಗಿ ಡಿಸ್ಕ್ರೈಬ್ ಮಾಡಬಾರ್ದು. ಓಕೆನಾ? ಸೊ ಈ ಫಂಕ್ಷನಲ್ ಫೀಚರ್ಸ್ ಎಲ್ಲ ಪ್ರೊಟೆಕ್ಟ್ ಯಾಕೆ ಡಿಸ್ಕ್ರೈಬ್ ಮಾಡ್ಬಾರ್ದು? ನಿಮ್ಮ ವರ್ಕಿಂಗ್ ಅಂದ್ರೆ ನಿಮ್ಮ ಒಂದು ಕಾಂಪೊನೆಂಟ್ ಆಗಲಿ ಹೊಸದಾಗಿ ಏನೋ ಒಂದು ಮಾಡಿರ್ತೀರ, ಅದೆಲ್ಲ ಪೇಟೆಂಟ್ ಕೆಳಗಡೆ ಬರುತ್ತೆ. ಫಂಕ್ಷನ್ ಫೀಚರ್ಸ್ ಇವಾಗ ಅದು ಹೆಂಗ್ ವರ್ಕ್ ಆಗ್ತಿದೆ ಅದನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಪೇಟೆಂಟ್ ಕಡೆ ಹೋಗ್ಬೇಕು. ಅದು ಟ್ರೇಡ್ ಮಾರ್ಕ್ಸ್ ಕಡೆ ಬರಲ್ಲ. ಓಕೆನಾ? ಟ್ರೇಡ್ ಮಾರ್ಕ್ಸ್ ಅಲ್ಲಿ ಏನಿದ್ರು ನಿಮ್ಮ ಒಂದು ಬ್ರ್ಯಾಂಡ್ ನೇಮ್ಸ್, ಕಸ್ಟಮರ್ ಸರ್ವಿಸಸ್ ಮತ್ತೆ ಪ್ರಾಡಕ್ಟ್ಸ್ ನ ರೆಕಗ್ನೈಸ್ ಮಾಡಕ್ಕೆ ಈ ಒಂದು ಟ್ರೇಡ್ ಮಾರ್ಕ್ಸ್ ಯೂಸ್ ಮಾಡ್ತೀವಿ. ಫಂಕ್ಷನ್ಸ್ ಅಥವಾ ವರ್ಕಿಂಗ್ ಅಲ್ಲ. ಓಕೆನಾ? ಸೊ ಆ ತರ ನೀವು ಡಿಸ್ಕ್ರೈಬ್ ಮಾಡಂಗಿಲ್ಲ. ಓಕೆ. ದಟ್ ಈಸ್ ವಾಟ್ ಇಟ್ ಇಸ್ ಸೇಯಿಂಗ್. ನೆಕ್ಸ್ಟ್, ನಾಟ್ ಜಿಯೋಗ್ರಫಿಕಲ್ ಆರ್ ಜೆನರಿಕ್. ಸೊ ಕೆಲವೊಂದ್ ಸತಿ ಇವಾಗ ಟ್ರೇಡ್ ಮಾರ್ಕ್ಸ್ಗೆ ಸೊ ಪ್ಲೇಸಸ್ ನೇಮ್ಸ್ ಆಗ್ಲಿ, ಕಾಮನ್ ಟರ್ಮ್ಸ್ ಆಗ್ಲಿ, ಸೊ ಇದನ್ನೆಲ್ಲ ನಾವು ಟ್ರೇಡ್ ಮಾರ್ಕ್ಸ್ ಆಗಿ ಯೂಸ್ ಮಾಡೋ ಹಂಗಿಲ್ಲ. ಸೊ ಇವಾಗ ಎಕ್ಸಾಂಪಲ್, ಸೊ ಮೈಸೂರ್ ರೈಸ್ ಅಂತ. ಸೊ ಇದನ್ನೆಲ್ಲ ನಾವು ಯೂಸ್ ಮಾಡಂಗಿಲ್ಲ. ಯಾಕಂದ್ರೆ ಅದು ಒಂಥರ ಲೈಕ್ ವೈ ಮೀನ್ಸ್ ಬಿಕಾಸ್ ಜಿಯೋಗ್ರಫಿಕಲ್ ನೇಮ್ಸ್ ಬಿಲಾಂಗ್ ಟು ದ ಪ್ರೊಡ್ಯೂಸರ್ಸ್ ಆಫ್ ದಟ್ ರೀಜನ್, ನಾಟ್ ಟು ಅ ಸಿಂಗಲ್ ಪರ್ಸನ್. ಅದು ಒಂದು ಪರ್ಸನ್ಗಲ್ಲ. ಓಕೆನಾ? ಆದ್ದರಿಂದ ನಾವು ಯಾವುದೇ ರೀತಿ ಕಾಮನ್ ಟರ್ಮ್ಸ್ ನ ಯೂಸ್ ಮಾಡೋ ಹಂಗಿಲ್ಲ, ಪ್ಲೇಸಸ್ ನೇಮ್ಸ್ ಆಗ್ಲಿ, ಕಾಮನ್ ಟರ್ಮ್ಸ್ ಆಗ್ಲಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾಟ್ ಜಸ್ಟ್ ಸರ್ನೇಮ್. ಸೊ ಇವಾಗ ಟ್ರೇಡ್ ಮಾರ್ಕ್ ಶುಡ್ ನಾಟ್ ಓನ್ಲಿ ಬಿ ಅ ಫ್ಯಾಮಿಲಿ ನೇಮ್ ಇಟ್ ಇಸ್ ನಾಟ್ ಯೂನಿಕ್. ಸೊ ನೀವು ಟ್ರೇಡ್ ಮಾರ್ಕ್ಸ್ ಓಕೆ, ಕೆಲವೊಬ್ರು ಸರ್ನೇಮ್ ನ ಇಡ್ತೀರಾ ಅಂತಾನೆ ಅನ್ಕೊಳ್ಳಿ. ಇವಾಗ ಲೈಕ್ ಶರ್ಮಾ ಅಂತ ಇಟ್ಟಿದ್ದೀರಾ ಅಂತ ಅನ್ಕೊಳ್ಳಿ. ಸೊ ಇದನ್ನ ಇದು ಗುಡ್ ಟ್ರೇಡ್ ಮಾರ್ಕ್ ಅಲ್ಲ. ಯಾಕಂದ್ರೆ ಈ ಶರ್ಮಾ ಅನ್ನೋ ಹೆಸರಲ್ಲಿ ಎಷ್ಟು ಪೀಪಲ್ಸ್ ಇರ್ತಾರೆ, ಎಷ್ಟು ಫ್ಯಾಮಿಲೀಸ್ ಇರುತ್ತೆ. ರೈಟ್. ರೈಟ್. ಸೊ ಬೇಕಾದ್ರೆ ನೀವು ಅದ್ರ ಜೊತೆಗೆ ಇನ್ನ ಒಂದು ಬೇಕಾದ್ರೆ ಆಡ್ ಮಾಡ್ಕೊಳ್ಳಿ, ಬೇಕಾದ್ರೆ ಏನಾದ್ರೂ ಒಂದು ಈ ತರ ಸರ್ನೇಮ್ಸ್ ಗಳನ್ನ ಇಡಂಗಿಲ್ಲ. ಓಕೆನಾ? ಸೊ ನೆಕ್ಸ್ಟ್, ನಾಟ್ ಒಫೆನ್ಸಿವ್. ಅಂದ್ರೆ ದ ಟ್ರೇಡ್ ಮಾರ್ಕ್ ಶುಡ್ ನಾಟ್ ಹರ್ಟ್ ಆರ್ ಇನ್ಸಲ್ಟ್ ದ ಗ್ರೂಪ್ ಆರ್ ರಿಲಿಜಿಯನ್ ಆರ್ ಕಮ್ಯುನಿಟಿ. ಓಕೆನಾ? ಯಾವುದೇ ರೀತಿ ಗ್ರೂಪ್ಗೆ, ರಿಲಿಜನ್ಗೆ ಯಾರಿಗೂ ಕೂಡ ಹರ್ಟ್ ಮಾಡಂಗಿಲ್ಲ ನಿಮ್ಮ ಒಂದು ಟ್ರೇಡ್ ಮಾರ್ಕ್. ಅದು ಒಫೆನ್ಸ್. ಓಕೆ. ನೆಕ್ಸ್ಟ್, ನಿಮ್ಮ ಒಂದು ನೆಕ್ಸ್ಟ್ ಬಂದ್ಬಿಟ್ಟು ಯೂಸ್ ಇನ್ ಬಿಸ್ನೆಸ್ ಅಲ್ವಾ? ಸೊ ಈ ಟ್ರೇಡ್ ಮಾರ್ಕ್ ಅನ್ನೋದು ನಾವು ಬಿಸ್ನೆಸ್ ಅಲ್ಲಿ ಯೂಸ್ ಮಾಡಬೇಕು. ಬರೀ ಪೇಪರ್ ಅಲ್ಲಿ ಬರ್ದಿರೋ ಅಂತ ಸೆಂಟೆನ್ಸ್ ಆಗ್ಲಿ, ರಿಟರ್ನ್ ಸ್ಟೇಟ್ಮೆಂಟ್ ಆಗಲ್ಲ. ಓಕೆ. ಅದನ್ನ ನೀವು ನಿಮ್ಮ ಬಿಸ್ನೆಸ್ ಅಲ್ಲಿ ಯೂಸ್ ಮಾಡ್ಕೊಳ್ಬೇಕು. ಓಕೆನಾ? ದಟ್ ಇಸ್ ವಾಟ್ ಇಟ್ ಇಸ್ ಸೇಯಿಂಗ್. ನೆಕ್ಸ್ಟ್, ರಿಜಿಸ್ಟ್ರೇಷನ್ ಅಂಡ್ ರಿನಿವಲ್. ಸೊ ಇವಾಗ ನಿಮ್ಗೆ ಲೀಗಲ್ ಆಗಿ ಪ್ರೊಟೆಕ್ಷನ್ ಬೇಕು ನಿಮ್ಮ ಒಂದು ಕ್ರಿಯೇಟಿವ್ ವರ್ಕ್ಗೆ ಅಂತ ಅಂದ್ರೆ ಸೊ ಟ್ರೇಡ್ ಮಾರ್ಕ್ ಮುಂಚೆನೆ ರಿಜಿಸ್ಟರ್ ಆಗಿರ್ಬೇಕು. ಮತ್ತೆ ಅವಾಗವಾಗ ರೆಗ್ಯುಲರ್ ಆಗಿ ನೀವು ಅದನ್ನ ರಿನಿವಲ್ ಮಾಡ್ತಾನೆ ಇರಬೇಕು. ಹೇಳ್ಬೇಕು ಅಂದ್ರೆ ಇದು ಯೂಶುವಲ್ ಆಗಿ 10 ಇಯರ್ಸ್ ವರ್ಗೂ ಅಷ್ಟಿರುತ್ತೆ. ಸೊ ನೀವು ಯಾವಾಗ್ಲೂ 10 ಇಯರ್ಸ್ ಒನ್ಸ್ ನೀವು ಅದನ್ನ ರಿನಿವಲ್ ಮಾಡ್ತಿರ್ಬೇಕು. ಓಕೆನಾ? ಸೊ ದಿಸ್ ಇಸ್ ವಾಟ್ ಅಬೌಟ್ ಎಲಿಜಿಬಿಲಿಟಿ ಕ್ರೈಟೇರಿಯಾ ಆಫ್ ದ ಟ್ರೇಡ್ ಮಾರ್ಕ್ಸ್. ಸೊ ನೆಕ್ಸ್ಟ್ ಕ್ವೆಶನ್ ಬಂದು ಟೈಪ್ಸ್ ಆಫ್ ಕಾಪಿರೈಟ್. ಸೊ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ಆಕ್ಚುಲಿ ಇದು ಟೈಪ್ಸ್ ಆಫ್ ಕಾಪಿರೈಟ್ ಇನ್ಫ್ರಿಂಜ್ಮೆಂಟ್ ಅಂತ. ಓಕೆನಾ? ಸೊ ಇಲ್ಲಿ ಯಾವ ತರ ಇನ್ಫ್ರಿಂಜ್ಮೆಂಟ್, ಇವಾಗ ಕಾಪಿರೈಟ್ ಇನ್ಫ್ರಿಂಜ್ಮೆಂಟ್ ಅಂದ್ರೆ ಏನು? ಸೊ ಆಕ್ಚುಲಿ ಕಾಪಿರೈಟ್ ಇನ್ಫ್ರಿಂಜ್ಮೆಂಟ್ ಅಂದ್ರೆ ಯಾರೋ ಒಬ್ರು ಬೇರೆ ಪರ್ಸನ್ ವರ್ಕ್ ನ ಯಾವುದೇ ರೀತಿ ಪರ್ಮಿಷನ್ ಇಲ್ಲದೆ ಯೂಸ್ ಮಾಡ್ಕೊಳ್ತೀವಲ್ಲ ಅದನ್ನ ಕಾಪಿರೈಟ್ ಇನ್ಫ್ರಿಂಜ್ಮೆಂಟ್ ಅಂತ ಕರೀತಾರೆ. ಸೊ ಯಾವುದೇ ವರ್ಕ್ ಆಗ್ಲಿ, ಸೊ ಇವಾಗ ಬುಕ್ ಆಗ್ಲಿ, ಸಾಂಗ್ ಆಗ್ಲಿ, ಮೂವಿ ಆಗ್ಲಿ, ಆರ್ಟಿಕಲ್ ಆಗ್ಲಿ, ಯಾವುದೇ ರೀತಿ ಆಗ್ಲಿ ಬೇರೆಯವರ ವರ್ಕ್ ನ ನೀವು
ಯಾವುದೇ ರೀತಿ ಪರ್ಮಿಷನ್ ಇಲ್ಲದೆ ಯೂಸ್ ಮಾಡಿದಾಗ ಅದನ್ನ ಕಾಪಿರೈಟ್ ಇನ್ಫ್ರಿಂಜ್ಮೆಂಟ್ ಅಂತ ಕರೀತಾರೆ. ಸೊ ಫಸ್ಟ್ ಒನ್ನು ಡೈರೆಕ್ಟ್ ಕಾಪಿರೈಟ್ ಇನ್ಫ್ರಿಂಜ್ಮೆಂಟ್ ಅಂತ ಅಂದ್ರೆ, ಸೊ ಇವಾಗ ಹೆಂಗ್ ಹೇಳ್ಬೋದು ಅಂದ್ರೆ ಡೈರೆಕ್ಟ್ ಕಾಪಿರೈಟ್ ಇನ್ಫ್ರಿಂಜ್ಮೆಂಟ್ ಯಾವಾಗ ಆಗತ್ತೆ ಅಂತ ಅಂದ್ರೆ, ಸೊ ಯಾವ್ದಾದ್ರು ಒನ್ ಪರ್ಸನ್ ಕಾಪಿ ಮಾಡಿ ಡೈರೆಕ್ಟ್ ಆಗಿ ಕಾಪಿ ಮಾಡಿದಾಗ, ಬೇರೆಯವ್ರು ಡೈರೆಕ್ಟ್ ಆಗಿ ಕಾಪಿ ಮಾಡೋದು ಗೈಸ್ ಯಾವುದೇ ರೀತಿ ಪರ್ಮಿಷನ್ ಇಲ್ಲದೆ, ಸೊ ಅದನ್ನ ಡೈರೆಕ್ಟ್ ಕಾಪಿರೈಟ್ ಇನ್ಫ್ರಿಂಜ್ಮೆಂಟ್ ಅಂತ ಹೇಳ್ತಾರೆ. ಓಕೆ. ಸೊ ಅ ಪರ್ಸನ್ ಡೈರೆಕ್ಟ್ಲಿ ಡು ನಾಟ್ ಏನಂತೀರ, ಅ ಪರ್ಸನ್ ಡೈರೆಕ್ಟ್ ಆಗಿ ರಾಂಗ್ ದಾರಿನ ಹಿಡಿತಾರೆ, ತಪ್ಪ ದಾರಿನ ಹಿಡಿತಾರೆ. ಓಕೆನಾ. ಸೊ ಇಲ್ಲಿ ಮಧ್ಯದಲ್ಲಿ ಯಾವುದೇ ರೀತಿ ಬೇರೆ ಪರ್ಸನ್ ಇರಲ್ಲ, ಅವರಷ್ಟಕ್ಕೆ ಅವರೇ ಡೈರೆಕ್ಟ್ ಆಗಿ ಮಾಡ್ಕೊಳ್ಳೋ ಅಂತ ಕೆಲಸ ಅದು. ಸೊ ಅದನ್ನ ಡೈರೆಕ್ಟ್ ಕಾಪಿರೈಟ್ ಇನ್ಫ್ರಿಂಜ್ಮೆಂಟ್. ಸಿಂಪಲ್ ಆಗಿ ಹೇಳ್ಬೇಕು ಅಂತ ಅಂದ್ರೆ, ಡೈರೆಕ್ಟ್ ಆಗಿ ನಾನು ಲೈಕ್ ಹೇಳ್ಬೇಕಂದ್ರೆ, ಯಾರೋ ಒಬ್ರು ಏನೋ ರಿಸರ್ಚ್ ಮಾಡಿರ್ತಾರೆ, ನಾನೇ ಹೋಗ್ಬಿಟ್ಟು ಅವ್ರ ಇನ್ಫಾರ್ಮೇಶನ್ ಇಲ್ಲದೆ ನಾನು ಕಾಪಿ ಮಾಡೋದು. ಸೊ ಇಲ್ಲಿ ಮಧ್ಯದಲ್ಲಿ ಯಾರಾದ್ರೂ ಬಂದ್ರ, ಇಲ್ಲ ಅಲ್ವಾ, ನಾನೇ ಮಾಡ್ತಿರೋಂತ ತಪ್ಪು ಕೆಲಸ ಅದು. ರೈಟ್, ದಟ್ ಈಸ್ ವಾಟ್ ಡೈರೆಕ್ಟ್ ಕಾಪಿರೈಟ್ ಇನ್ಫ್ರಿಂಜ್ಮೆಂಟ್. ಆ ತರ ಮಾಡಂಗಿಲ್ಲ. ಸೊ ನೆಕ್ಸ್ಟ್ ಇಂಡೈರೆಕ್ಟ್ ಕಾಪಿರೈಟ್ ಇನ್ಫ್ರಿಂಜ್ಮೆಂಟ್ ಅಂತ ಅಂದ್ರೆ, ಇಲ್ಲಿ ಪರ್ಸನ್ ಅವನು ಕಾಪಿ ಮಾಡಲ್ಲ, ಬೇರೆಯವರಿಗೆ ಕಾಪಿ ಮಾಡೋದಕ್ಕೆ ಎಂಕರೇಜ್ ಮಾಡೋದದು. ಸೊ ಅದನ್ನ ಇಂಡೈರೆಕ್ಟ್ ಇನ್ಫ್ರಿಂಜ್ಮೆಂಟ್ ಅಂತ ಅನ್ನೋದು. ಸೊ ಇಲ್ಲಿ ಯಾವುದೋ ಪರ್ಸನ್ ಸಪೋರ್ಟ್ ಮಾಡ್ತಿರೋದು ಇಲ್ಲಿಗಲ್ ಆಕ್ಟಿವಿಟಿಗೆ, ಗೊತ್ತಿದೆ ಅವರಿಗೆ ಏನಂತ, ಇದು ಅವ್ರು ಮಾಡ್ತಿರೋದು ತಪ್ಪು ಅಂತ ಗೊತ್ತಿದೆ, ಆದ್ರೂ ಅದಕ್ಕೆ ಸಪೋರ್ಟ್ ಮಾಡೋದು, ಕಾಪಿ ಮಾಡು ಅಂತ. ಓಕೆನಾ, ಲೈಕ್ ದಟ್. ಸೊ ಇದು ಸೆಲ್ಲಿಂಗ್, ಆಕ್ಚುಲಿ ಇದು ಹೇಳ್ಬೇಕು ಅಂದ್ರೆ ಸೆಲ್ಲಿಂಗ್ ಮತ್ತೆ ಡಿಸ್ಟ್ರಿಬ್ಯೂಟಿಂಗ್ ಐಟಮ್ಸ್. ಸೊ ಒಂದು ಇದ್ರಲ್ಲಿ ಜಾಸ್ತಿ ಇಂಡೈರೆಕ್ಟ್ ಇನ್ಫ್ರಿಂಜ್ಮೆಂಟ್ ಆಗುತ್ತೆ. ಓಕೆನಾ. ಇವಾಗ ಹೇಳ್ಬೇಕು ಅಂದ್ರೆ, ಸೊ ಒಬ್ಬ ಶಾಪ್ ಕೀಪರು ಪ್ರೈವೇಟ್ ಮೂವಿನ DVDs ಎಲ್ಲಿರುತ್ತಲ್ಲ ಅದನ್ನ ಸೆಲ್ ಮಾಡೋದು ಬೇರೆಯವರಿಗೆ. ಓಕೆನಾ. ಬೇರೆಯವರಿಗೆ ಹೆಂಗೆ, ಯಾರೋ ಬೇರೆಯವರು ಕೊಟ್ಟಿರೋದು ಅದನ್ನ ಬೇರೆ ಕಾಪಿ ಮಾಡಿ ಈ ಸಪ್ಲೈಯರ್ ಕೊಟ್ಟಿರೋದು ಅಥವಾ ಶಾಪ್ ಕೀಪರ್ ಕೊಟ್ಟಿರೋದು ಸೆಲ್ ಮಾಡುವಂತ ಅಂದ್ರೆ, ಅವ್ನ್ ಕಾಪಿ ಮಾಡಿರೋದನ್ನ ಬೇರೆಯವರಿಗೆ ಎಂಕರೇಜ್ ಮಾಡ್ತಾವನೆ. ಏನು, ನೀನು ಸಹ ಮಾಡು, ಕಾಪಿ ಮಾಡು, ನೀನು ಕಾಪಿರೈಟ್ ಇನ್ಫ್ರಿಂಜ್ಮೆಂಟ್ ಮಾಡು ಅಂತ. ಅರ್ಥ ಆಯ್ತಲ್ವಾ. ಸೊ ನೆಕ್ಸ್ಟ್ ಆನ್ಲೈನ್ ಆರ್ ಡಿಜಿಟಲ್ ಕಾಪಿರೈಟ್ ಇನ್ಫ್ರಿಂಜ್ಮೆಂಟ್. ಸೊ ಈ ಒಂದು ಇನ್ಫ್ರಿಂಜ್ಮೆಂಟ್ ಯಾವಾಗ ಆಗತ್ತೆ ಅಂದ್ರೆ, ಸೊ ನೀನು ಕಾಪಿರೈಟ್ ಕಂಟೆಂಟ್ ಆಲ್ರೆಡಿ ಕಾಪಿ ಆಗಿದೆ, ಗೊತ್ತಾಯ್ತು. ಓಕೆನಾ. ಕಾಪಿರೈಟ್ ಆಲ್ರೆಡಿ ಕಾಪಿ ಆಗಿರುತ್ತೆ. ಸೊ ಅದನ್ನ ಇಂಟರ್ನೆಟ್ ಅಲ್ಲಿ ಶೇರ್ ಮಾಡೋದು, ಯಾವುದೇ ರೀತಿ ಏನಂತೀರಾ ಪರ್ಮಿಷನ್ ಇಲ್ಲದೆ. ಸೊ ಇಲ್ಲಿ ಏನ್ ಗೊತ್ತಾ, ಫಸ್ಟ್ ಆಫ್ ಆಲ್ ಬೇರೆಯವ್ರದ್ದು ಒಂದು ಏನಂತೀರಾ ರಿಸರ್ಚ್ ನ ಕಾಪಿ ಮಾಡೋದಲ್ದೆ, ಆ ಕಾಪಿ ಮಾಡಿರೋದ್ನು ಕೂಡ ಇಂಟರ್ನೆಟ್ ಮುಖಾಂತರ ಇವರು ಅದನ್ನ ಸ್ಪ್ರೆಡ್ ಮಾಡೋದು. ಸೊ ಯಾವುದೇ ರೀತಿ ಪರ್ಮಿಷನ್ ಇಲ್ಲದೆ. ಸೊ ಇದನ್ನ ನಾವು ಡಿಜಿಟಲ್ ಕಾಪಿರೈಟ್ ಇನ್ಫ್ರಿಂಜ್ಮೆಂಟ್ ಅಂತ ಕರಿತೀವಿ. ಸೊ ಯಾಕೆ ಅಂತ ಅಂದ್ರೆ, ಈ ಇಂಟರ್ನೆಟ್ ಮೇಕ್ಸ್ ಕಾಪಿ ವೆರಿ ಈಸಿ ಅಲ್ವಾ. ಸೊ ದಿಸ್ ಟೈಪ್ ಇಸ್ ವೆರಿ ಕಾಮನ್ ಟುಡೇ. ಅರ್ಥ ಆಯ್ತಲ್ವಾ. ಸೊ ನೆಕ್ಸ್ಟ್ ಕಮರ್ಷಿಯಲ್ ಕಾಪಿರೈಟ್ ಇನ್ಫ್ರಿಂಜ್ಮೆಂಟ್. ಏನಿದು ಕಮರ್ಷಿಯಲ್ ಕಾಪಿರೈಟ್ ಇನ್ಫ್ರಿಂಜ್ಮೆಂಟ್ ಅಂದ್ರೆ, ಸೊ ಇದು ಯಾವಾಗ ಆಗತ್ತೆ ಅಂದ್ರೆ, ಸೊ ಕಾಪಿರೈಟ್ ವರ್ಕ್ ಇಸ್ ಯೂಸ್ ಟು ಅರ್ನ್ ಮನಿ. ಸೊ ಇವಾಗ ಆಲ್ರೆಡಿ ಕಾಪಿ ಮಾಡ್ಕೊಂಡಿರ್ತಾರೆ ವಿತೌಟ್ ಪರ್ಮಿಷನ್, ಆಮೇಲೆ ಆ ಕಾಪಿ ಮಾಡ್ಕೊಂಡಿರೋದು ಕೂಡ ದುಡ್ಡಿಗೋಸ್ಕರ ನೀವು ಅದನ್ನ ಏನ್ ಮಾಡ್ತೀರಾ, ಅದನ್ನ ಏನಾದ್ರೂ ಒಂದು ಮಾಡ್ತೀರಾ, ಸೆಲ್ ಮಾಡೋದಾಗ್ಲಿ ಏನೋ ಒಂದು ಮಾಡ್ತೀರಾ ದುಡ್ಡಿಗೋಸ್ಕರ. ಸೊ ಇಲ್ಲಿ ಮೇನ್ ಏಮ್ ಅಂದ್ರೆ, ಅದರಿಂದ ನೀವು ಪ್ರಾಫಿಟ್ ಅಥವಾ ಬಿಸ್ನೆಸ್ ಬೆನಿಫಿಟ್ ನ ನೋಡ್ಕೊಳ್ತೀರಾ. ಸೊ ಅದನ್ನ ಕಮರ್ಷಿಯಲ್ ಕಾಪಿರೈಟ್ ಇನ್ಫ್ರಿಂಜ್ಮೆಂಟ್ ಅಂತ ಹೇಳ್ತಾರೆ. ಓಕೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಮಾರಲ್ ರೈಟ್ಸ್ ಇನ್ಫ್ರಿಂಜ್ಮೆಂಟ್. ಮಾರಲ್ ರೈಟ್ಸ್ ಇನ್ಫ್ರಿಂಜ್ಮೆಂಟ್ ಅಂದ್ರೆ ಯಾವಾಗ ಆಗತ್ತೆ ಅಂದ್ರೆ, ಸೊ ಆರ್ಥರು ಪರ್ಸನಲ್ ರೈಟ್ಸ್ ನ ರೆಸ್ಪೆಕ್ಟ್ ಮಾಡದೇ ಇದ್ದಾಗ, ಸೊ ಅದನ್ನ ಮಾರಲ್ ರೈಟ್ ಇನ್ಫ್ರಿಂಜ್ಮೆಂಟ್ ಅಂತ ಅಂತಾರೆ. ಸೊ ಇವಾಗ ಆಥರ್ ಪಬ್ಲಿಷ್ ಮಾಡ್ಬಿಡ್ತಾರೆ, ಸೊ ಅವ್ರ ನೇಮೇ ಹಾಕಿರಲ್ಲ. ಸೊ ಪಬ್ಲಿಷಿಂಗ್ ದ ಆಥರ್ ಆರ್ಟಿಕಲ್ ವಿತೌಟ್ ರೈಟಿಂಗ್ ದರ್ ನೇಮ್. ಸೊ ಇವಾಗ ಇದನ್ನ ನಾವು ನಾವೇ ಮೋಸ ಮಾಡ್ಕೊಳ್ಳೋದು. ಇವಾಗ ಏನೋ ಒಂದು ದೊಡ್ಡದಾಗೇನೋ ರಿಸರ್ಚ್ ಮಾಡ್ಬಿಟ್ಟಿರ್ತೀವಿ. ಸೊ ರಿಸರ್ಚ್ ಮಾಡಾದ್ಮೇಲೆ ನಮ್ಮ ಹೆಸರೇ ಬರ್ದಿರಲ್ಲ ಅದ್ರಲ್ಲಿ, ಆ ಥರನೇ ಪಬ್ಲಿಷ್ ಮಾಡೋದು. ಇದು ಅವರೇ ಮೋಸ ಮಾಡ್ಕೊಳ್ಳೋ ಅಂಥದ್ದು. ಸೊ ನಾಟ್ ಗಿವಿಂಗ್ ಕ್ರೆಡಿಟ್ ಟು ದ ಆಥರ್ ಆರ್ ರಾಂಗ್ಲಿ ಚೇಂಜಿಂಗ್ ದ ವರ್ಕ್ ಈಸ್ ಇನ್ಕ್ಲೂಡೆಡ್. ಓಕೆನಾ. ಅರ್ಥ ಆಯ್ತಲ್ವಾ. ಸೊ ನೆಕ್ಸ್ಟ್ ಬ್ರಾಡ್ಕಾಸ್ಟ್ ಕಾಪಿರೈಟ್ ಇನ್ಫ್ರಿಂಜ್ಮೆಂಟ್. ಇದು ಯಾವಾಗ ಆಗತ್ತೆ ಅಂತ ಅಂದ್ರೆ, ಬ್ರಾಡ್ಕಾಸ್ಟ್ ಅಂದ್ರೆ ಏನು, ಟಿವಿಲಿ ಪಬ್ಲಿಷ್ ಆಗುವಂಥದ್ದು, ರೇಡಿಯೋಲಿ ಪಬ್ಲಿಷ್ ಆಗುವಂಥದ್ದು. ಸೊ ಇವಾಗ ಕಾಪಿರೈಟ್ ಆಗಿರುವಂಥ ಕಂಟೆಂಟು, ಸೊ ಅದನ್ನ ನೀವು ಟಿವಿ ಮತ್ತೆ ರೇಡಿಯೋದಲ್ಲಿ ತೋರಿಸ್ಬಿಡೋದು ಯಾವುದೇ ರೀತಿ ಪರ್ಮಿಷನ್ ತಗೊಳ್ದೆ. ಸೊ ಇದನ್ನ ಬ್ರಾಡ್ಕಾಸ್ಟ್ ಕಾಪಿರೈಟ್ ಇನ್ಫ್ರಿಂಜ್ಮೆಂಟ್ ಅಂತ ಹೇಳ್ತಾರೆ. ಸೊ ಈ ಒಂದು ಬ್ರಾಡ್ಕಾಸ್ಟ್ ರೈಟ್ಸ್ ಸೊ ಮಸ್ಟ್ ಬಿ ಲೀಗಲಿ ಟೇಕನ್ ಬಿಫೋರ್ ಶೋಯಿಂಗ್ ದ ಕಂಟೆಂಟ್. ಸೊ ಫಸ್ಟ್ ಇದು ಲೀಗಲ್ ಆಕ್ಷನ್ಸ್ ತಗೊಳ್ಬೇಕು ಬಿಫೋರ್ ಆ ಕಂಟೆಂಟು ಟಿವಿಲಿ ಬೇರೆ ಕಡೆ ಬರೋಕ್ಕಿಂತ ಮುಂಚೆನೆ ಇದರಲ್ಲಿ ಲೀಗಲ್ ಆಗಿ ಅವ್ರ ಮೇಲೆ ಆಕ್ಷನ್ ತಗೊಳ್ಬೇಕು. ಬಿಕಾಸ್ ಆಲ್ರೆಡಿ ಕಾಪಿ ಮಾಡಿರ್ತಾರಲ್ಲ ಯಾವುದೇ ರೀತಿ ಪರ್ಮಿಷನ್ ಇಲ್ಲದೆ. ಸೊ ಅದಕ್ಕೆ
ಅರ್ಥ ಆಯ್ತಲ್ವಾ ಕಂಪ್ಲೀಟ್ ಆಗಿ? ಸೊ ನಾವು ನೆಕ್ಸ್ಟ್ ಒನ್ ನೋಡೋಣ. ನೆಕ್ಸ್ಟ್ ಏನ್ ಹೇಳುತ್ತೆ ಅಂದ್ರೆ ಮೆನ್ಷನ್ ಅಂಡ್ ದ ಬ್ರೀಫ್ ಅಬೌಟ್ ಜಸ್ಟಿಫಿಕೇಶನ್ ಇನ್ ದ ಕಾಪಿರೈಟ್ ಲಾ. ಇದೇನ್ ಹೇಳುತ್ತೆ ಅಂದ್ರೆ ಫಸ್ಟ್ ಆಫ್ ಆಲ್ ನಾವೇನ್ ಇಲ್ಲಿ ಕ್ವಶನ್ ಕೇಳಿದೇನು, ಜಸ್ಟಿಫಿಕೇಶನ್ ಆಫ್ ಕಾಪಿರೈಟ್ ಲಾ ಅಂತ. ಫಸ್ಟ್ ಆಫ್ ಆಲ್ ಕಾಪಿರೈಟ್ ಅಂದ್ರೆ ಏನು? ಕಾಪಿರೈಟ್ ಅನ್ನೋದು ಲೀಗಲ್ ರೈಟ್, ಓಕೆನಾ? ಅದು ಏನ್ ಕ್ರಿಯೇಟರ್ಸು ಇವಾಗ ಬುಕ್ಸ್ ಕ್ರಿಯೇಟ್ ಮಾಡೋದಾಗ್ಲಿ, ಮ್ಯೂಸಿಕ್, ಫಿಲಮ್ಸು, ಪೇಂಟಿಂಗ್ಸು, ಇದನ್ನೆಲ್ಲ ಪ್ರೊಟೆಕ್ಟ್ ಮಾಡೋದಕ್ಕೆ ಇದನ್ನ ಕಾಪಿರೈಟ್ನ ನಾವು ಯೂಸ್ ಮಾಡ್ತೀವಿ, ಓಕೆನಾ? ನೆಕ್ಸ್ಟ್ ಇದರಲ್ಲಿ ಜಸ್ಟಿಫಿಕೇಶನ್ ಅಲ್ಲಿ ಫಸ್ಟ್ ನಾವೇನ್ ಬರಿಬೇಕು? ಸೊ ಪ್ರೊಟೆಕ್ಷನ್ ಆಫ್ ಕ್ರಿಯೇಟರ್ಸ್. ಸೊ ಪ್ರೊಟೆಕ್ಷನ್ ಆಫ್ ಕ್ರಿಯೇಟರ್ಸ್ ಅಂತ ಅಂದ್ರೆ ಇವಾಗ ಕಾಪಿರೈಟ್ ಏನ್ ಮಾಡುತ್ತೆ ಅಂದ್ರೆ ಆಥರ್ಸು, ಆರ್ಟಿಸ್ಟು, ಮ್ಯೂಸಿಷಿಯನ್, ಫಿಲಮ್ ಮೇಕರ್ಸ್ ಮತ್ತೆ ಸಾಫ್ಟ್ವೇರ್ ಡೆವಲಪರ್ಸ್ನೆಲ್ಲ ಪ್ರೊಟೆಕ್ಟ್ ಮಾಡುತ್ತೆ. ಏನು? ಈ ಒಂದು ಕಾಪಿರೈಟ್ ಅನ್ನೋದು, ಓಕೆನಾ? ಸೊ ಏನಕ್ಕೆ? ಸೊ ಯಾರು ಕೂಡ ನೀವು ಒಂದು ಮಾಡಿರೋಂಥ ಇನ್ವೆನ್ಷನ್ ಆಗಲಿ, ಕ್ರಿಯೇಷನ್ ಆಗಲಿ ಅವರು ಕಾಪಿ ಮಾಡಬಾರ್ದು, ಯಾವುದೇ ರೀತಿ ಪರ್ಮಿಷನ್ ಇಲ್ಲದೆ, ಓಕೆನಾ? ಸೊ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ನೋ ಒನ್ ಕ್ಯಾನ್ ಪ್ರಿಂಟ್ ಅಂಡ್ ಸೆಲ್ ಯೋರ್ ಬುಕ್ಸ್ ವಿತೌಟ್ ಯರ್ ಅಪ್ರೂವಲ್, ತಾನೇ? ಸೊ ದಟ್ ಇಸ್ ವಾಟ್. ಯಾವುದೇ ರೀತಿ ಬುಕ್ಸ್ ಇವಾಗ ನೀವೇನಾದ್ರೂ ಬುಕ್ ಕ್ರಿಯೇಟ್ ಮಾಡಿದ್ರೆ ಅಂದ್ರೆ ನಿಮ್ಮ ಒಂದು ಪರ್ಮಿಷನ್ ಇಲ್ಲದೆ ಅವರು ಸೆಲ್ ಮಾಡೋದಾಗ್ಲಿ, ಅದನ್ನ ಪ್ರಿಂಟ್ ಮಾಡ್ಕೊಳ್ಳೋದಾಗ್ಲಿ ಈ ತರ ಮಾಡಂಗಿಲ್ಲ, ಓಕೆನಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು ಏನಂತ ಅಂದ್ರೆ ಇವಾಗ ತುಂಬಾ ಕ್ರಿಯೇಟರ್ಸು ತುಂಬಾ ಸ್ಪೆಂಡ್ ಮಾಡ್ತಾರೆ, ಟೈಮ್ ಆಗ್ಲಿ, ಎಫರ್ಟ್ಸ್ ಆಗ್ಲಿ, ಮನಿ ಆಗ್ಲಿ, ಏನಾದ್ರೂ ಹೊಸದಾಗಿ ಕಂಡುಹಿಡಿಯೋದಕ್ಕೋಸ್ಕರ. ಸೊ ಅವಾಗ ಈ ಕಾಪಿರೈಟ್ ಏನ್ ಎನ್ಶೂರ್ ಮಾಡುತ್ತೆ ಅಂದ್ರೆ ಅವರು ಇವಾಗ ತುಂಬಾ ಎಷ್ಟೊಂದು ಸ್ಯಾಕ್ರಿಫೈಸ್ ಮಾಡಿರ್ತಾರೆ ಆ ಒಂದು ರಿಸರ್ಚ್ಗೋಸ್ಕರ. ಸೊ ಅದಕ್ಕೆ ಈ ಕಾಪಿರೈಟ್ ಏನ್ ಮಾಡುತ್ತೆ ಅಂದ್ರೆ ಅವರಿಗೆ ಮನಿ ಕೊಡುತ್ತೆ. ಸೊ ಅದಾದ್ಮೇಲೆ ಅದನ್ನ ಪ್ರೊಟೆಕ್ಟ್ ಮಾಡಿ ಅವ್ರಿಗೆ ಆದಂತ ಕ್ರೆಡಿಟ್ಸ್ ಕೊಡುತ್ತೆ. ಸೊ ಆಮೇಲೆ ಅವ್ರಿಗೊಂದು ರೆಕಾಗ್ನಿಷನ್ ಸಿಗುತ್ತೆ, ರೈಟ್? ಸೊ ನೀವು ರಿವಾರ್ಡ್ ಕೊಡ್ತಾ ಇದ್ದೀರಾ ಆ ಒಂದು ಕ್ರಿಯೇಟಿವಿಟಿಗೆ, ಓಕೆ? ಸೊ ನೆಕ್ಸ್ಟ್ ಎಂಕರೇಜ್ ಮಾಡೋದು ಕ್ರಿಯೇಟರ್ಸ್ನ, ಲೈಕ್ ಸೊ ಇವಾಗ ಈ ತರ ಪ್ರೊಟೆಕ್ಟ್ ಮಾಡೋದ್ರಿಂದ ಸೊ ಇವನ್ ಏನಂತಾರೆ ಪೀಪಲ್ಗೂ ಕೂಡ ಎಂಕರೇಜ್ಮೆಂಟ್ ಅನ್ನೋದು, ರಿಸರ್ಚರ್ಸ್ಗೆ ಎಂಕರೇಜ್ಮೆಂಟ್ ಅನ್ನೋದು ಬರುತ್ತೆ. ಓ ನಾನು ಇನ್ನೂ ರಿಸರ್ಚ್ ಮಾಡಬೇಕು ಅನ್ನೋ ಥರ. ಸೊ ಎಂಕರೇಜ್ ಮಾಡ್ತಿದ್ದಾರೆ ಕ್ರಿಯೇಟರ್ಸ್ಗೆ. ನೆಕ್ಸ್ಟ್ ಎಕನಾಮಿಕ್ ಗ್ರೋತ್. ಸೊ ಎಕನಾಮಿಕ್ ಗ್ರೋತ್ ಅಂದ್ರೆ ಇವಾಗ ಏನ್ ಮಾಡ್ಬೋದು ಅಂದ್ರೆ ಕಾಪಿರೈಟ್ ಜಾಬ್ಸ್ನ ಕ್ರಿಯೇಟ್ ಮಾಡುತ್ತೆ, ಮತ್ತೆ ಇಂಡಸ್ಟ್ರೀಸ್ಗೆಲ್ಲ ಇನ್ಕಮ್ ಕೊಡುತ್ತೆ, ಓಕೆನಾ? ಸೊ ಆ ಒಂದು ರೋಲ್ ನ ಪ್ಲೇ ಮಾಡುತ್ತೆ ಈ ಕಾಪಿರೈಟ್. ಸೊ ಇವಾಗ ಫಿಲಮ್, ಮ್ಯೂಸಿಕ್, ಪಬ್ಲಿಷಿಂಗ್, ಸಾಫ್ಟ್ವೇರ್ ಇದ್ರಲ್ಲೆಲ್ಲ ಈ ಇನ್ಕಮ್ ಬರೋದೇ ಇಲ್ವಾ, ರೈಟ್? ಇನ್ಕಮ್ ಬರುತ್ತೆ, ಆಮೇಲೆ ಇದರಿಂದ ನಾವು ಬೇರೆಯವ್ರಿಗೆ ಜಾಬ್ ಕೂಡ ಕ್ರಿಯೇಟ್ ಮಾಡ್ಬೋದು ಈ ಕಾಪಿರೈಟ್ ಇಂದ, ರೈಟ್? ನೆಕ್ಸ್ಟ್ ಸೋಷಿಯಲ್ ಮತ್ತೆ ಕಲ್ಚರಲ್ ಡೆವಲಪ್ಮೆಂಟ್ ಅಲ್ಲಿ ಯಾವ ಒಂದು ರೋಲ್ ಇರುತ್ತೆ ಅಂತ ಅಂದ್ರೆ ಸೊ ಈ ಕಾಪಿರೈಟ್ ಅನ್ನೋದು ಸೊ ಕಲ್ಚರ್ ಆಗ್ಲಿ, ಲಿಟ್ರೇಚರ್ ಆಗ್ಲಿ, ಈ ಒಂದು ಆರ್ಟ್ ಆಗ್ಲಿ ಪ್ರೊಟೆಕ್ಟ್ ಮಾಡೋದಕ್ಕೆ ಈ ಕಾಪಿರೈಟ್ ತುಂಬಾ ಹೆಲ್ಪ್ ಮಾಡುತ್ತೆ. ಆಮೇಲೆ ಇದು ಸೊಸೈಟಿಗೆ ಏನ್ ಮಾಡುತ್ತೆ ಅಂದ್ರೆ ಒರಿಜಿನಲ್ ಮತ್ತೆ ಕ್ವಾಲಿಟಿ ಕಂಟೆಂಟ್ ನ ಎಂಜಾಯ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಓಕೆನಾ? ಈ ಒಂದು ಕಾಪಿರೈಟ್ ಅರ್ಥ ಆಯ್ತಲ್ವಾ ನಿಮಗೆ? ಸೊ ಇದೇ ನಾನು ಹೆಂಗೆ ಹೇಳ್ದೆ ಇದೇ ರೀತಿ ಬರೀರಿ ಗೈಸ್, ಓಕೆನಾ? ಸೊ ನೆಕ್ಸ್ಟ್ ಕ್ವೆಶನ್ ಬಂದು ಎಕ್ಸ್ಪ್ಲೇನ್ ಅಬೌಟ್ ಬೇಸಿಕ್ ಕಾನ್ಸೆಪ್ಟ್ ಆಫ್ ಅಂಡರ್ಲೈಯಿಂಗ್ ದ ಕಾಪಿರೈಟ್ ಲಾ. ಇಲ್ಲಿ ಬೇಸಿಕ್ ಕಾನ್ಸೆಪ್ಟ್ಸ್ ನ ಎಕ್ಸ್ಪ್ಲೇನ್ ಮಾಡಿ ಕಾಪಿರೈಟ್ ಲಾ ಬಗ್ಗೆ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಕಾಪಿರೈಟ್ ಅಂದ್ರೆ ಏನಂತ ಬರೀರಿ, ಅದಾದ್ಮೇಲೆ ಕಾಪಿರೈಟ್ ಏನ್ನ ಪ್ರೊಟೆಕ್ಟ್ ಮಾಡುತ್ತೆ ಅಂತ ಬರೀರಿ. ಸೊ ಏನ್ನ ಕಾಪಿರೈಟ್ ಪ್ರೊಟೆಕ್ಟ್ ಮಾಡುತ್ತೆ? ಕ್ರಿಯೇಟಿವ್ ವರ್ಕ್ಸ್ ನ ಪ್ರೊಟೆಕ್ಟ್ ಮಾಡುತ್ತೆ ಅಲ್ವಾ? ಸೊ ನಾನು ಅವಾಗೆ ಹೇಳ್ದಂಗೆ ಬುಕ್ಸ್ ಆಗ್ಲಿ, ಸಾಂಗ್ಸ್ ಆಗ್ಲಿ, ಫಿಲಮ್ಸ್ ಆಗ್ಲಿ, ಪೇಂಟಿಂಗ್ಸ್ ಆಗ್ಲಿ, ಇದನ್ ಎಲ್ಲಾನು ಕೂಡ ಹೊಸದಾಗಿ ಏನಾದ್ರು ಮಾಡಿದ್ರೆ ಪ್ರೊಟೆಕ್ಟ್ ಮಾಡೋದಕ್ಕೆ ಈ ಕಾಪಿರೈಟ್ ಹೆಲ್ಪ್ ಆಗತ್ತೆ, ಓಕೆನಾ? ಸೊ ನೆಕ್ಸ್ಟ್ ಇನ್ನೇನ್ ಹೆಲ್ಪ್ ಮಾಡುತ್ತೆ, ಆಮೇಲೆ ಇಲ್ಲಿ ರೈಟ್ಸ್ ಏನಿರುತ್ತೆ, ಒಂದು ಕಾಪಿರೈಟ್ ಓನರ್ಗೆ ರೈಟ್ಸ್ ಏನೇನಿರುತ್ತೆ ಅಂತ ಬರೀರಿ. ಸೊ ಇವಾಗ ಯಾರು ಕಾಪಿ ಮಾಡ್ಬೋದು ಅಂತ ಅವ್ರು ಹೇಳ್ಬೋದು, ಮತ್ತೆ ಯಾರು ಪಬ್ಲಿಷ್ ಮಾಡ್ಬೋದು, ಮತ್ತೆ ಅವನಿಗೆ ಮಾತ್ರನೇ ಏನು ಹೋಗಿ ಪಬ್ಲಿಕ್ ಹತ್ರ ಕಮ್ಯುನಿಕೇಟ್ ಮಾಡೋದಾಗ್ಲಿ ಆ ಒಂದು ರಿಸರ್ಚ್ ಬಗ್ಗೆ. ಆಮೇಲೆ ಸೊ ಹಿ ಹ್ಯಾಸ್ ಅ ರೈಟ್ ಟು ಅಡ್ಯಾಪ್ಟ್ ಆರ್ ದ ಟ್ರಾನ್ಸ್ಲೇಟ್, ಓಕೆನಾ? ಸೊ ಓನ್ಲಿ ಸೊ ಈ ಅವನಿಗೆ ಮಾತ್ರ ಏನಂದ್ರೆ ಓನರ್ಗೆ ಮಾತ್ರ ಕಾಪಿ ಮಾಡೋ ಅಧಿಕಾರ ಇರೋದು, ಲೈಕ್ ಆಮೇಲೆ ಪಬ್ಲಿಷ್ ಮಾಡೋ ಅಧಿಕಾರ ಇರೋದು. ಸೊ ಆಮೇಲೆ ಬೇಕಾದ್ರೆ ಯಾರಾದ್ರೂ ಕಾಪಿ ಮಾಡಿದಾಗ ಇವನಿಗೆ ಏನಾದ್ರೂ ಗೊತ್ತಾದ್ರೆ ಹೋಗ್ಬಿಟ್ಟು ಕಾಪಿರೈಟ್ ಕ್ಲೇಮ್ ಮಾಡ್ಬೋದು. ಸೊ ಎಲ್ಲಾ ರೈಟ್ಸು ಇರುತ್ತೆ, ಅದನ್ನ ಬರೀರಿ. ಸೊ ಓನ್ಲಿ ಆಥರ್ ಕ್ಯಾನ್ ಅಲೌ ದ ಟ್ರಾನ್ಸ್ಲೇಷನ್ ಆಫ್ ದೇರ್ ಬುಕ್, ಓಕೆನಾ? ನೆಕ್ಸ್ಟ್ ಆಟೋಮೆಟಿಕ್ ಪ್ರೊಟೆಕ್ಷನ್ ಬಗ್ಗೆ ಬರೀರಿ. ಸೊ ಅಕಸ್ಮಾತ್ ಏನಾದ್ರು ಕಾಪಿರೈಟ್ ಪ್ರೊಟೆಕ್ಷನ್ ಸ್ಟಾರ್ಟ್ಸ್ ಆಟೋಮೆಟಿಕಲಿ ಒನ್ಸ್ ದ ವರ್ಕ್ ಇಸ್ ಕ್ರಿಯೇಟೆಡ್. ಸೊ ನೀವೇನಾದ್ರೂ ಹೊಸತನನ ಕಂಡು ಹಿಡಿದ್ಮೇಲೆ ಸೊ ಅವಾಗಿಂದಾನೇ ನಿಮ್ಮ ಕಾಪಿರೈಟ್ ಪ್ರೊಟೆಕ್ಷನ್ ಅನ್ನೋದು ಸ್ಟಾರ್ಟ್ ಆಯ್ತು, ಓಕೆನಾ? ಸೊ ರಿಜಿಸ್ಟ್ರೇಷನ್ ಆಪ್ಷನಲ್, ಓಕೆನಾ? ಅದು ಪ್ರೂಫ್ಗೋಸ್ಕರ. ಸೊ ಒಂದ್ಸತಿ ನೀವೇನಾದ್ರೂ ಕ್ರಿಯೇಟ್ ಮಾಡಾದ್ಮೇಲೆ ಸೊ ನಿಮಗೆ ಅವಾಗಿಂದಾನೇ ಈ ಒಂದು ಪ್ರೊಟೆಕ್ಷನ್ ಅನ್ನೋದು ಸ್ಟಾರ್ಟ್ ಆಗೋಗ್ಬಿಟ್ಟಿರುತ್ತೆ. ಸೊ ಆಸ್ ಸೀನ್ ಆಸ್ ಯು ರೈಟ್ ದ ಪೋಯಮ್ ಇಟ್ ಇಸ್ ಪ್ರೊಟೆಕ್ಟೆಡ್.
ರೈಟ್. ಸೊ ಮತ್ತೆ ಕಾಪಿರೈಟ್ ಆಕ್ಟ್ ಬಗ್ಗೆ ಬರೀರಿ. ಇವಾಗ 1957 ನಾನು ಮಾಡ್ಯೂಲ್ 3 ಅಲ್ಲಿ ಹೇಳಿದ್ದೆ ಅಲ್ವಾ? ಅದನ್ನ ಬರೀರಿ. ಸೊ ಈ ಇಂಡಿಯಾದಲ್ಲಿ ಕಾಪಿರೈಟ್ ಗವರ್ನಮೆಂಟು ಏನ್ ಮಾಡ್ತು, ಒಂದು ಲಾ ಅನ್ನೋದನ್ನ, ಆಕ್ಟ್ ಅನ್ನೋದನ್ನ ಬಿಡ್ತು. ಸೊ ಇದೇನ್ ಹೇಳತ್ತೆ, ಅದೇನ್ ಡಿಫೈನ್ ಮಾಡ್ತಿತ್ತು ಅಂದ್ರೆ ರೈಟ್ಸ್ ಆಫ್ ದ ಕ್ರಿಯೇಟರ್ಸ್ ಏನು, ಮತ್ತೆ ಪ್ರೊಟೆಕ್ಷನ್ ಎಷ್ಟಿರತ್ತೆ, ಆಮೇಲೆ ಪೆನಾಲ್ಟಿ ಎಷ್ಟಿರತ್ತೆ, ಇವಾಗ ಅವ್ರೇನಾದ್ರೂ ಕಾಪಿರೈಟ್ ಇನ್ಫ್ರಿಂಜ್ಮೆಂಟ್ ಮಾಡಿದ್ರೆ ಎಷ್ಟು ಪೆನಾಲ್ಟೀಸ್ ಇರತ್ತೆ ಅಂತ ಇದನ್ನೆಲ್ಲ ಬರೀರಿ. ಅದಾದ್ಮೇಲೆ ಡ್ಯೂರೇಷನ್ ಆಫ್ ದ ಕಾಪಿರೈಟ್. ಇವಾಗ ಕಾಪಿರೈಟ್‌ಗೆ ಡ್ಯೂರೇಷನ್ ಏನಿರುತ್ತೆ? ಸೊ ನಾನೇನ್ ಹೇಳಿದ್ದೆ ಮಾಡ್ಯೂಲ್ 3 ಅಲ್ಲಿ. ಸೊ ಮಾಡ್ಯೂಲ್ 3 ಅಲ್ಲಿ ಆಥರ್ಸ್ ಲೈಫ್ ಟೈಮ್ ಪ್ಲಸ್ 70 ಇಯರ್ಸ್ ಅಂತ ಹೇಳಿದೆ. ಅಂದ್ರೆ ಆಥರ್ಸ್ ಡೆತ್ ಆದ್ಮೇಲೂ ಕೂಡ 70 ಇಯರ್ಸ್ ನೀವು ಆ ಒಂದು ಹೊಸತನ ಅಥವಾ ಕ್ರಿಯೇಟಿವಿಟಿ ಇದನ್ನ ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಬಹುದು. ಓಕೆನಾ? ಸೊ ಇಫ್ ದ ಆಥರ್ ಡೈಸ್ ಇನ್ 2020 ಆ ಮತ್ತೆ ಆ ಕಾಪಿರೈಟ್ ಯಾವಾಗ ಲಾಸ್ಟ್ ಆಗುತ್ತೆ ಗೊತ್ತಾ? 2090 ಅಲ್ಲಿ. ಸೊ ಆ ತರ. ಸೊ ನೆಕ್ಸ್ಟ್ ಕಾಪಿರೈಟ್ ಇನ್ಫ್ರಿಂಜ್ಮೆಂಟ್ ಬಗ್ಗೆ ಬರೀರಿ. ನಾನು ಅವಾಗೆ ಹೇಳ್ದೆ ಅಲ್ವಾ, ಕಾಪಿರೈಟ್ ಇನ್ಫ್ರಿಂಜ್ಮೆಂಟ್ ಅಂದ್ರೆ ಏನು? ಬೇರೆಯವ್ರ ವರ್ಕ್‌ನ ಸೊ ಯಾವುದೇ ರೀತಿ ಪರ್ಮಿಷನ್ ಇಲ್ದೆ ನಾವು ಯೂಸ್ ಮಾಡ್ಕೊಳ್ತೀವಲ್ಲ, ಇದನ್ನ ಏನು ಕಾಪಿರೈಟ್ ಇನ್ಫ್ರಿಂಜ್ಮೆಂಟ್ ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಎಕ್ಸ್‌ಪ್ಲೇನ್ ಮಾಡಿ. ಸೊ ಮುಗೀತು. ಇಷ್ಟೇ. ಓಕೆನಾ? ಕಾಪಿರೈಟ್ ಬಗ್ಗೆ ಬೇಸಿಕ್ಸ್ ಆಗಿ ಏನೇನ್ ಎಕ್ಸ್‌ಪ್ಲೇನ್ ಮಾಡ್ಬೇಕಂತ ಗೊತ್ತಾಯ್ತಲ್ವಾ? ಸೊ ಇವಾಗ ಕಾಪಿರೈಟ್ ಏನಕ್ಕೆ ಯೂಸ್ ಮಾಡ್ತಾರೆ? ಅದು ಏನ್ ಪ್ರೊಟೆಕ್ಟ್ ಮಾಡುತ್ತೆ ಅಂತ ಬರೀರಿ. ಆಮೇಲೆ ರೈಟ್ಸ್ ಏನೇನಿರುತ್ತೆ ಒಂದು ಕಾಪಿರೈಟ್ ಓನರಿಗೆ. ಆಮೇಲೆ ಇವಾಗ ಯಾವಾಗ ಪ್ರೊಟೆಕ್ಷನ್ ಅನ್ನೋದು ಸ್ಟಾರ್ಟ್ ಆಗುತ್ತೆ, ಇವಾಗ ನೀವು ಪಬ್ಲಿಷ್ ಮಾಡ್ಬೇಕು ಅನ್ನೋದೇ ಏನಿರೋದಿಲ್ಲ. ಸೊ ನೀವು ಯಾವಾಗ ಕ್ರಿಯೇಟ್ ಮಾಡಿದ್ದೀರಾ ಅವಾಗಿಂದನೇ ಪ್ರೊಟೆಕ್ಷನ್ ಶುರು ಅಂತಾನೆ ಅರ್ಥ. ಸೊ ಅದಾದ್ಮೇಲೆ ಕಾಪಿರೈಟ್ ಆಕ್ಟ್ ಬಗ್ಗೆ ಬರೀರಿ. ನೆಕ್ಸ್ಟ್ ಅದ್ರದ್ದು ಡ್ಯೂರೇಷನ್ ಎಷ್ಟಿರುತ್ತೆ ಅಂತ ಅದ್ರ ಬಗ್ಗೆ ಬರೀರಿ. ಅದಾದ್ಮೇಲೆ ಕಾಪಿರೈಟ್ ಇನ್ಫ್ರಿಂಜ್ಮೆಂಟ್ ಬಗ್ಗೆ ಬರೀರಿ. ಅರ್ಥ ಆಯ್ತಾ? ಇಷ್ಟು ಬರೀತೀರಾ ಅಲ್ವಾ? ಸೊ ಇಷ್ಟು ನೀಟಾಗಿ ಹೇಳ್ತಿದ್ದೀನಿ. ಸೊ ಹಿಂಗೆ ಬರೀರಿ ಗೈಸ್. ಜಸ್ಟ್ ನೀವು ವಿಡಿಯೋ ಹಾಕೊಂಡು ಕುತ್ಕೊಬಿಡಿ, ಇನ್ನೇನು ಬೇಡ. ಓಕೆನಾ? ಸೊ ವಿಡಿಯೋ ಹಾಕೊಂಡು ಕುತ್ಕೊಳ್ಳಿ. ಇಲ್ಲ ಅಂತ ಅಂದ್ರೆ ಈ ಒಂದು ನೋಟ್ಸ್‌ನ ನೀವು ತಗೊಂಡು ನಾನೇನ್ ಹೇಳ್ತೀನಿ ಪಾಯಿಂಟ್ಸ್‌ನ ಅದನ್ನ ಬರಿತಾ ಹೋಗಿ. ಜಸ್ಟ್ ಸಿಂಪಲ್ ಗೈಸ್, ಡೋಂಟ್ ನೀಡ್ ಟು ವರಿ. ಇದು ಎಕ್ಸಾಕ್ಟ್ ಟೆಕ್ಸ್ಟ್ ಬುಕ್ ಹಂಗೆ ಬರಿಬೇಕು ಅಂತ ಏನಿಲ್ಲ. ಓಕೆನಾ? ಸೊ ಅಷ್ಟು ನಾನು ಹೇಳ್ತೀನಿ. ನೆಕ್ಸ್ಟ್ ಕ್ವೆಶ್ಚನ್ ಬಂದು, ಸೊ ಕಾಪಿರೈಟ್ ಅಂದ್ರೆ ಏನು? ಮತ್ತೆ ಅದ್ರದ್ದು ಕ್ಲಾಸಸ್ ಎಕ್ಸ್‌ಪ್ಲೇನ್ ಮಾಡಿ ಅಂತ ಕೇಳ್ತಾರೆ. ಸೊ ನಾನು ಇದನ್ನ ಬರಿತಾ ಹೋಗ್ಬೇಕು. ನಾನು ಹೇಳ್ತೀನಿ ಏನು ಅಂತ. ಸೊ ಇದನ್ನ ನೀವು ಹಂಗೆ ಕೇಳಿಸ್ಕೊತಾ ಹೋಗಿ. ಓಕೆನಾ? ಫಸ್ಟ್ ಇದನ್ ಕೇಳಿದಾಗ ಫಸ್ಟ್ ಕಾಪಿರೈಟ್ ಡೆಫಿನೇಷನ್ ಏನಂತ ಬರೀರಿ. ಡೆಫಿನೇಷನ್ ಬರ್ದಾದ ನಂತರ ಸೊ ಇವಾಗ ಕ್ಲಾಸಸ್ ಬರಿಬೇಕು. ಕ್ಲಾಸಸ್ ಆಫ್ ಕಾಪಿರೈಟ್ ಅಂತ ಬರಿಬೇಕು. ಸೊ ಫಸ್ಟ್ ಕ್ಲಾಸ್ ಏನು ಅಂತ ಅಂದ್ರೆ ಲಿಟರರಿ ವರ್ಕ್ಸ್. ಸೊ ಲಿಟರರಿ ವರ್ಕ್ಸ್ ಏನೇನಿರುತ್ತೆ ಲಿಟರರಿ ವರ್ಕ್ಸ್? ಸೊ ಲಿಟರರಿ ವರ್ಕ್ಸ್ ಅಂದ್ರೆ ಏನಂದ್ರೆ ಯಾವುದೇ ಕಂಟೆಂಟ್ ನೀವು ಬರೀತೀರಾ ಅಂತ ಅಂದ್ರೆ ಇಫ್ ಇಟ್ ಈಸ್ ಅ ರಿಟರ್ನ್ ಕಂಟೆಂಟ್, ಸೊ ಅದನ್ನ ಲಿಟರರಿ ವರ್ಕ್ಸ್ ಅಂತಾರೆ. ಸೊ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಬುಕ್ಸು, ನೋಟ್ಸು, ಆರ್ಟಿಕಲ್ಸು, ಪೊಯಮ್ಸು, ರಿಸರ್ಚ್ ಪೇಪರ್ ಇದೆಲ್ಲ ಲಿಟರರಿ ವರ್ಕ್ಸ್. ಸೊ ಇದನ್ನೆಲ್ಲ ಪ್ರೊಟೆಕ್ಟ್ ಮಾಡ್ಬೋದು ಈ ಒಂದು ಕಾಪಿರೈಟ್. ಸೊ ಓಕೆನಾ? ಕಂಪ್ಯೂಟರ್ ಪ್ರೋಗ್ರಾಮು, ಡೇಟಾಬೇಸ್ ಆರ್ ಆಲ್ಸೋ ಟ್ರೀಟೆಡ್ ಆಸ್ ಅ ಲಿಟರರಿ ವರ್ಕ್ಸ್. ಅರ್ಥ ಆಯ್ತಲ್ವಾ? ಯಾಕೆ ಪ್ರೊಟೆಕ್ಟ್ ಮಾಡಬೇಕು ಅಂದ್ರೆ, ಸೊ ಇವಾಗ ಬಿಕಾಸ್ ರೈಟಿಂಗ್ ಅಂಡ್ ಸಾಫ್ಟ್ವೇರ್ ಕ್ರಿಯೇಷನ್ ನೀಡ್ಸ್ ತುಂಬಾನೇ ಎಫರ್ಟ್ಸ್ ಬೇಕು. ಇವಾಗ ಒಂದು ಸಾಫ್ಟ್ವೇರ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಬರಿಬೇಕು ಅಂದ್ರೆ ತುಂಬಾ ಎಫರ್ಟ್ಸು, ನಾಲೆಡ್ಜ್, ಟೈಮ್ ಎಲ್ಲ ಇನ್ವೆಸ್ಟ್ ಮಾಡ್ತೀರಾ. ಸೊ ಅದಕ್ಕೊಂದು ಕ್ರೆಡಿಟ್ ಅನ್ನೋದು ಬೇಕಲ್ವಾ? ಸೊ ಅದಕ್ಕೆ ಇದನ್ನ ನಾವು ಏನು ಕಾಪಿರೈಟ್ ಮುಖಾಂತರ ಪ್ರೊಟೆಕ್ಟ್ ಮಾಡ್ಕೋಬಹುದು ನಮ್ಮ ಒಂದು ವರ್ಕ್‌ನ. ನೆಕ್ಸ್ಟ್ ಮ್ಯೂಸಿಕಲ್ ವರ್ಕ್ಸ್. ಸೊ ಮ್ಯೂಸಿಕಲ್ ವರ್ಕ್ಸ್ ಅಂದ್ರೆ ಏನು? ಸೊ ಸಾಂಗ್ಸು, ಮ್ಯೂಸಿಕ್ಕು, ಕಾಂಪೋಸಿಷನ್ಸು, ಮತ್ತೆ ಟ್ಯೂನ್ಸು, ಮತ್ತೆ ಯಾವುದೇ ರಿಟರ್ನ್ ನೊಟೇಷನ್ ಆಗಿದ್ರು ಕೂಡ ಸೊ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಬಹುದು. ಓಕೆನಾ? ಸೊ ನೆಕ್ಸ್ಟ್ ಡ್ರಾಮ್ಯಾಟಿಕ್ ವರ್ಕ್ಸ್ ಏನಿರುತ್ತೆ? ಸೊ ಡ್ರಾಮಾಸು, ಸ್ಕ್ರಿಪ್ಟ್ಸು, ಮತ್ತೆ ಸ್ಟೇಜ್ ವರ್ಕ್ಸು, ಸೊ ಮತ್ತೆ ಡಾನ್ಸು, ಕೊರಿಯೋಗ್ರಫಿ ಆಗಿರ್ಬೋದು. ಸೊ ಇದನ್ನೆಲ್ಲ ಕೂಡ ಸೊ ದೀಸ್ ವರ್ಕ್ಸ್ ಆರ್ ಆಲ್ಸೋ ಮೆಂಟ್ ಫಾರ್ ದ ಪರ್ಫಾರ್ಮೆನ್ಸ್ ಅಲ್ವಾ? ಸೊ ಬಿಕಾಸ್ ಏನಂದ್ರೆ ಕ್ರಿಯೇಟಿಂಗ್ ಅ ಪರ್ಫಾರ್ಮೆನ್ಸ್ ಮತ್ತೆ ಸ್ಕ್ರಿಪ್ಟ್ಸ್ ನೀಡ್ಸ್ ಅ ಕ್ರಿಯೇಟಿವಿಟಿ. ಅದಕ್ಕೆ ಕ್ರಿಯೇಟಿವಿಟಿ ಅನ್ನೋದು ಬೇಕು, ಹಾರ್ಡ್ ವರ್ಕ್ ಅನ್ನೋದು ಬೇಕು. ಸೊ ಅದಕ್ಕೆ ಈವನ್ ದೇ ಡಿಸರ್ವ್ ದ ಪ್ರೊಟೆಕ್ಷನ್. ಓಕೆನಾ? ಅವ್ರಿಗೂ ಕೂಡ ಒಂದು ಪ್ರೊಟೆಕ್ಷನ್ ಅನ್ನೋದು ಇರತ್ತೆ. ಓಕೆನಾ? ನೆಕ್ಸ್ಟ್ ಬೇಕು. ಅವ್ರಿಗೂ ಕೂಡ ಒಂದು ಪ್ರೊಟೆಕ್ಷನ್ ಬೇಕು, ರೈಟ್? ನೆಕ್ಸ್ಟ್ ಆರ್ಟಿಸ್ಟಿಕ್ ವರ್ಕ್ಸ್ ಅಂದ್ರೆ ಏನು? ಆರ್ಟಿಸ್ಟಿಕ್ ಅಂತ ಅಂದಿದ ತಕ್ಷಣ ತಲೆಗೇನ್ ಬರುತ್ತೆ? ಡ್ರಾಯಿಂಗ್ ಅಲ್ವಾ? ಡ್ರಾಯಿಂಗು, ಪೇಂಟಿಂಗು, ಮತ್ತೆ ಫೋಟೋಗ್ರಾಫ್ ಕೂಡ ಒಂದು ಕಲೆ ಅಲ್ವಾ? ಸೊ ಫೋಟೋಗ್ರಾಫು ಮತ್ತೆ ಡಿಸೈನ್ಸ್ ಆಗ್ಲಿ, ಸೊ ಇದೆಲ್ಲ ಅವರ ಒಂದು ಕ್ರಿಯೇಟಿವಿಟಿಯಿಂದ ಮಾಡಿರೋದ್ರಿಂದ ಅದು ಕೂಡ ಪ್ರೊಟೆಕ್ಟೆಡ್ ಆಗಿರ್ಬೇಕು. ಮತ್ತೆ ಆಡಿಯೋ ವಿಜುವಲ್ ವರ್ಕ್ಸ್ ಅಂತ ಅಂದ್ರೆ ಸೊ ಅದು ಯಾವ್ದಾದ್ ಬರ್ಬೋದು ಅಂದ್ರೆ ಇವಾಗ ಮೂವೀಸ್ ಬರ್ಬೋದು, ಟಿವಿ ಶೋಸು, ವಿಡಿಯೋಸು, ಆನಿಮೇಷನ್ಸ್ ಇದೆಲ್ಲ ಕೂಡ ಕಂಬೈನ್ ಆಗಿ ಇವಾಗ ದೀಸ್ ವರ್ಕ್ಸ್ ಕಂಬೈನ್ ಸೌಂಡ್ಸ್ ಅಂಡ್ ವಿಜುವಲ್. ಇದೆಲ್ಲ ಸೌಂಡ್ಸ್ ಮತ್ತೆ ವಿಜುವಲ್ಸ್ ರೆಪ್ರೆಸೆಂಟೇಷನ್ ತೋರಿಸುತ್ತೆ. ಸೊ ಯಾಕೆ ಇದನ್ನ ಪ್ರೊಟೆಕ್ಟ್ ಮಾಡ್ಬೇಕು ಅಂದ್ರೆ ಸೊ ತುಂಬಾ ಕಾಸ್ಟ್‌ನ ಹಾಕಿರ್ತಾರೆ, ಮತ್ತೆ ಕ್ರಿಯೇಟಿವಿಟಿ ಮತ್ತೆ ತುಂಬಾ ಟೀಮ್ ವರ್ಕ್ ಅನ್ನೋದಿರುತ್ತೆ. ಸೊ ಇದನ್ನ
ಇದಕ್ಕಾದ್ರೂ ಕ್ರೆಡಿಟ್ ಕೊಡ್ಬೇಕಲ್ಲ ಅವರಿಗೆ. ಸೊ ಅದಕ್ಕೆ ನಾವು ಒಂದು ಪ್ರೊಟೆಕ್ಷನ್ ಕೊಡ್ತೀವಿ. ಸೊ ನೆಕ್ಸ್ಟ್ ಸೌಂಡ್ ರೆಕಾರ್ಡಿಂಗ್ಸ್. ಸೊ ಸೌಂಡ್ ರೆಕಾರ್ಡಿಂಗ್ಸ್ ಏನ್ ಮಾಡುತ್ತೆ ಅಂದ್ರೆ, ಸೊ ಇಟ್ ಪ್ರೊಟೆಕ್ಟ್ ದ ಆಕ್ಚುಯಲ್ ರೆಕಾರ್ಡೆಡ್ ಸೌಂಡ್ಸ್. ಸೊ ಕರೆಕ್ಟ್ ಆಗಿರೋ ರೆಕಾರ್ಡೆಡ್ ಅವರ ಒಂದು ವಾಯ್ಸ್. ಸೊ ಇವಾಗ ಎಕ್ಸಾಂಪಲ್ ನಾನು ಯೂಟ್ಯೂಬ್ದಲ್ಲೇ ತಗೊಂತೀನಿ. ಸೊ ಇವಾಗ ನೀವು ಯಾರ್ದೋದು ಒಂದು ಶಾರ್ಟ್ಸ್ನಾಗ್ಲಿ, ಒಂದು ಟ್ಯೂನ್ ಆಗ್ಲಿ, ಅಥವಾ ಯಾರ್ದೋ ಒಂದು ವಾಯ್ಸ್ ಆಗ್ಲಿ ತಂದು ಹಾಕಿದಾಗ, ಸೊ ಇಟ್ ವಿಲ್ ಗಿವ್ ದ ಕಾಪಿರೈಟ್ ಕ್ಲೈಮ್ ಅಲ್ವಾ. ಸೊ ಬೇರೆಯವ್ರದ್ದು ನೀವು ಯೂಸ್ ಮಾಡೋದಕ್ಕಾಗಲ್ಲ. ಅರ್ಥ ಆಯ್ತಲ್ವಾ? ಸೊ ಕಾಪಿರೈಟ್ ಆಗದೆ ಇರೋದನ್ನ ನಾವು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಏನ್ ಗೊತ್ತಾ? ಇವಾಗ ಆ ಥರ ಯೂಸ್ ಮಾಡಿದಾಗ ನಮಗೆ ಅಂದ್ರೆ ಆಸ್ ಅ ಆಥರ್, ಸೊ ಇಟ್ ವಿಲ್ ಆಸ್ಕ್ ಅಂದ್ರೆ ನೀವು ಕಾಪಿರೈಟ್ ಕ್ಲೇಮ್ ಕೊಡ್ತೀರಾ ಇಲ್ವಾ ಅಂತ ಕೇಳುತ್ತೆ. ಸೊ ಆ ಥರ ಒಬ್ರು ಸೌಂಡ್ ಕೂಡ ಅದು ಬಿಡಲ್ಲ. ಓಕೆನಾ? ಅದು ಕೂಡ ಕಾಪಿರೈಟ್ ಆಗಿರುತ್ತೆ. ಕಾಪಿರೈಟ್ ಇಂದ ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಬೋದು. ಸೊ ನೆಕ್ಸ್ಟ್ ಆರ್ಕಿಟೆಕ್ಚರಲ್ ವರ್ಕ್ಸ್ ಅಂತ ಅಂದ್ರೆ, ಸೊ ಇದು ಬಿಲ್ಡಿಂಗ್ ಡಿಸೈನ್ ಆಗಿರ್ಬೋದು, ಪ್ಲಾನ್ಸ್ ಆಗಿರ್ಬೋದು, ಬ್ಲೂ ಪ್ರಿಂಟ್ ಆಗಿರ್ಬೋದು, ಮತ್ತೆ ಡ್ರಾಯಿಂಗ್ಸ್ ಕೂಡ ಆಗಿರ್ಬೋದು. ಸೊ ಇದನ್ನೆಲ್ಲ ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಬೋದು. ಓಕೆ, ಸೊ ಓನ್ಲಿ ದ ಡಿಸೈನ್ ವಿಚ್ ಇಸ್ ಪ್ರೊಟೆಕ್ಟೆಡ್, ಸೊ ನಾಟ್ ದ ಬಿಲ್ಡಿಂಗ್ ಫಂಕ್ಷನಲ್ ಯೂಸ್. ಬಿಲ್ಡಿಂಗ್ ಯೂಸು ಫಂಕ್ಷನಲ್ ಏನಕ್ಕೆ ಯೂಸ್ ಮಾಡ್ತಾರೆ ಅದೆಲ್ಲ ಅಲ್ಲ. ಸೊ ಅದರದ್ದು ಡಿಸೈನ್ ನ ಪ್ರೊಟೆಕ್ಟ್ ಮಾಡ್ಕೊಳ್ಬೋದು. ಓಕೆನಾ? ಅದು ಆರ್ಕಿಟೆಕ್ಚರಲ್ ವರ್ಕ್. ಓಕೆ, ನೆಕ್ಸ್ಟ್ ಡಿರೈವೇಟಿವ್ ವರ್ಕ್ಸ್ ಅಂದ್ರೆ ಇಟ್ ಇಸ್ ಅ ಕ್ರಿಯೇಟೆಡ್ ಫ್ರಮ್ ಎಕ್ಸಿಸ್ಟಿಂಗ್ ವರ್ಕ್. ಈ ಒಂದು ಎಕ್ಸಿಸ್ಟಿಂಗ್ ವರ್ಕ್ ನ ಯೂಸ್ ಮಾಡ್ಕೊಂಡು ಕ್ರಿಯೇಟ್ ಮಾಡಿರುವಂತ ವರ್ಕ್. ಸೊ ಇವಾಗ ಟ್ರಾನ್ಸ್ಲೇಷನ್ ಆಗಿರ್ಬೋದು, ಅಡ್ಯಾಪ್ಷನ್ ಆಗಿರ್ಬೋದು, ರಿಮಾರ್ಕ್ಸ್ ಆಗಿರ್ಬೋದು, ಸಮ್ಮರೀಸ್ ಆಗಿರ್ಬೋದು, ಇದೆಲ್ಲ ಪ್ರೊಟೆಕ್ಟ್ ಮಾಡ್ಕೊಂತಾರೆ. ಸೊ ಯಾಕೆ ಅಂದ್ರೆ ಈವನ್ ದ ಮಾಡಿಫೈಡ್ ವರ್ಕ್ಸ್ ಇನ್ವಾಲ್ವ್ಸ್ ಕ್ರಿಯೇಟಿವಿಟಿ. ಮಾಡಿಫೈ ಮಾಡೋದಕ್ಕೂ ಕಲಿಬೇಕು ಅಲ್ವಾ. ಸೊ ಸೊ ನಾವು ಸುಮ್ನೆ ಏನೇನೋ ಮಾಡೋದಕ್ಕಾಗಲ್ಲ. ಸೊ ಇವಾಗ ಏನೋ ಒಂದು ಎಕ್ಸಾಂಪಲ್ ಕೊಡ್ಬೇಕಂದ್ರೆ, ನೀವು ಯಾವ್ದ್ರ ಮೇಲೆ ಒಂದು ರಿಸರ್ಚ್ ಮಾಡಿರ್ತೀರಾ. ಸೊ ಆಬ್ವಿಯಸ್ಲಿ ನೀವು ಪ್ರೀವಿಯಸ್ ರಿಸರ್ಚ್ ಮಾಡಿರೋ ಅಂತದ್ನ ನೀವು ರೆಫರೆನ್ಸ್ ಆಗಿ ತಗೊಳ್ತೀರಾ ತಾನೆ. ಅದರಿಂದ ತಾನೇ ನೀವು ಅಲ್ಲಿ ಏನಾದ್ರು ಮಿಸ್ ಔಟ್ ಆಗಿದ್ರೆ ನೀವು ಒಂದು ಫೀಚರ್ ಆಡ್ ಮಾಡ್ತೀರಾ. ಸೊ ನಾನೇನ್ ಮಾಡ್ಬೋದು ಅಂತ ಥಿಂಕ್ ಮಾಡ್ತೀರಾ, ರೈಟ್? ಸೊ ಮಾಡಿಫೈ ಮಾಡೋದಕ್ಕೂ ಕಲಿಬೇಕು. ಓಕೆನಾ? ಸೊ ದಟ್ ಈಸ್ ವಾಟ್. ಸೊ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಕಂಪೈಲೇಷನ್ ಆಫ್ ದ ವರ್ಕ್. ಸೊ ಕಂಪೈಲೇಷನ್ ಆಫ್ ದ ವರ್ಕ್ ಅಂತ ಅಂದ್ರೆ, ಸೊ ಈ ಒಂದು ವರ್ಕ್, ಸೊ ಪೊಯೆಟ್ರಿ ಆಂಟೋಲಜಿಸ್ ಆಗಿರ್ಬೋದು, ಡೇಟಾ ಬೇಸ್ ಆಗಿರ್ಬೋದು, ಕಲೆಕ್ಷನ್ ಆಫ್ ಆರ್ಟಿಕಲ್ಸ್. ಸೊ ಇದನ್ನು ಕೂಡ ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಬೋದು. ಜಸ್ಟ್ ಹಿಂಗೆ ಗೈಸ್ ಇದೇ ತರ ಬರೀಬೇಕು. ಬ್ರಾಡ್ಕಾಸ್ಟ್ ಆಗ್ಲಿ, ಸೊ ಮಾಸ್ಕ್ ವರ್ಕ್ಸ್ ಆಗ್ಲಿ, ಸೊ ಇದ್ರ ಬಗ್ಗೆನೂ ಕೂಡ ಹಿಂಗೆ ಬರೀರಿ. ಸೊ ಮಾಸ್ಕ್ ವರ್ಕ್ಸ್ ಅಂದ್ರೆ, ಸೊ ಲೈಕ್ ಇವಾಗ ಸೆಮಿಕಂಡಕ್ಟರ್ ಚಿಪ್ಸ್ ಮತ್ತೆ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್. ಸೊ ಇದ್ರದ್ದು ಲೇಔಟ್ ಡಿಸೈನ್ಸ್ ಇರುತ್ತಲ್ಲ, ಈ ಒಂದು ಡಿಸೈನ್ಸ್ ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಸೊ ಈ ತರ ಏನಂತೀರ, ಕಾಪಿರೈಟ್ ನ ಯೂಸ್ ಮಾಡ್ಕೊಳ್ತಾರೆ. ಸೊ ಅರ್ಥ ಆಯ್ತಲ್ವಾ? ಐ ಗೆಸ್ ಯು ಪೀಪಲ್ ಗಾಟ್ ಇಟ್. ಸೊ ಅರ್ಥ ಆಯ್ತಲ್ವಾ? ಸೊ ಯಾಕಂದ್ರೆ ನನಗೆ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಬರೆಯಕ್ಕಾಗಿಲ್ಲ. ತುಂಬಾ ಟೈಮ್ ಲಿಮಿಟ್ ತುಂಬಾ ಹಂಗಿದೆ. ಏನ್ ಮಾಡಕ್ಕಾಗತ್ತೆ? ನಿಮ್ಗೂ ಓದಕ್ಕೆ ಟೈಮ್ ಬೇಕು. ಆಮೇಲೆ ಎಲ್ಲ ಬೇಗ ಬೇಗ ಕಂಪ್ಲೀಟ್ ಆಗ್ಬೇಕು. ಸೊ ನಿಮ್ ಕಾನ್ಸೆಪ್ಟ್ ಹೇಳ್ಕೊಡ್ಬೇಕು. ಸೊ ದಿಸ್ ಇಸ್ ವಾಟ್, ರೈಟ್? ಸೊ ನಾನು ನೀಟಾಗಿ ಎಷ್ಟಾಗುತ್ತೋ ಅಷ್ಟು ಈಸಿ ವೇ ಅಲ್ಲಿ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಸೊ ಓಕೆನಾ? ಸೊ ಹಿಂಗೆ ಬರೀರಿ ಗೈಸ್. ನಾರ್ಮಲ್ ಇಂಗ್ಲಿಷ್ ಯೂಸ್ ಮಾಡಿ. ನೀವು ಟೆಕ್ಸ್ಟ್ ಬುಕ್ ಯಾಕೆ ಯೂಸ್ ಮಾಡ್ತೀರಾ? ಟೆಕ್ಸ್ಟ್ ಬುಕ್ ಅಲ್ಲಿ ಓಕೆ, ಟೆಕ್ಸ್ಟ್ ಬುಕ್ ಇಂದ ಏನ್ ತಗೊಳ್ಬೇಕೋ ಅದನ್ನ ತಗೊಳ್ಳಿ, ಲೈಕ್ ಸಬ್ ಪಾಯಿಂಟ್ಸ್ ನ ತಗೊಳ್ಳಿ. ಬಟ್ ಅದ್ರೊಳಗಡೆ ಇರೋ ಕಂಟೆಂಟ್ ನಿಮಗೆ ಇಂಟ್ರೆಸ್ಟ್ ಇದ್ರೆ ಅದರಿಂದ ಓದ್ಕೊಳ್ಳಿ, ಇಲ್ಲ ಅಂದ್ರೆ ನೋ ಪ್ರಾಬ್ಲಮ್. ಓಕೆನಾ? ಸೊ ಹಿಂಗೆ ಬರೀರಿ. ಓಕೆ, ದಟ್ಸ್ ಇಟ್ ಗೈಸ್. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಸೊ ನೆಕ್ಸ್ಟ್ ಕ್ವಶನ್ ಬಂದು ಟೂ ಎಕ್ಸ್ಕ್ಲೂಸಿವ್ ರೈಟ್ಸ್. ಸೊ ಯಾವ್ದು ಒಂದು ಟೂ ಎಕ್ಸ್ಕ್ಲೂಸಿವ್ ರೈಟ್ಸ್ ಈ ಒಂದು ಕಾಪಿರೈಟ್ ಓನರ್ಸ್ ಇಂದ ಇರೋದು ಅಂತ ಹೇಳಿದಾಗ, ಸೊ ಆಕ್ಚುಲಿ ನಾನು ವಿಟಿಯು ನೋಟ್ಸ್ ಅಲ್ಲೂ ನೋಡ್ದೆ, ಮತ್ತೆ ಬೇರೆ ಬೇರೆ ನೋಟ್ಸ್ ಅಲ್ಲೂ ಕೂಡ ನಾನು ಹುಡುಕ್ತೆ, ಮತ್ತೆ ಟೆಕ್ಸ್ಟ್ ಬುಕ್ ಅಲ್ಲಿ ನೋಡ್ದೆ. ದೇರ್ ವಾಸ್ ನಥಿಂಗ್ ಕಾಲ್ಡ್ ಆಸ್ ಲೈಕ್ ದಿಸ್, ಬಟ್ ಐ ಡೋಂಟ್ ನೋ ವಾಟ್ ದೇ ಹ್ಯಾವ್ ಗಿವನ್. ಆಮೇಲೆ ನಾನು ಇನ್ನೊಂದು ಹೇಳ್ಬೇಕು ಗೈಸ್, ಲಾಸ್ಟ್ ಪೇಪರ್ ಅಲ್ಲಿ, ಲಾಸ್ಟ್ ಪೇಪರ್ ಡಿಸೆಂಬರ್ ಜಾನ್ ಅನ್ಕೊಂತೇಳಿ. ಸೊ ಅದರಲ್ಲಿ ಕ್ವೆಶನ್ಸ್ ಮಾಡ್ಯೂಲ್ 4 ಇಂದ ಕ್ವೆಶನ್ ಅಲ್ಲಿ ಇದೆ ಗೊತ್ತಾ? ಐ ಗೆಸ್ ಇಟ್ಸ್ 8 ಸಮಥಿಂಗ್. ಸೊ ಅವ್ ಎರಡಕ್ಕೂ ಅವರು ಇದು ಕೊಟ್ಟಿದ್ದಾರೆ, ಏನು ಗ್ರೇಸ್ ಮಾರ್ಕ್ಸ್. ಇವಾಗ ಟ್ರಿಪ್ಸ್ ಅಂತ ಹೇಳ್ತಾರೆ ಆ ಕ್ವೆಶನ್. ಸೊ ಅದಕ್ಕೂ ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದಾರೆ. ಅದಾದ್ಮೇಲೆ ಅದ್ರ ಮೇಲಿನ ಕ್ವೆಶನ್ ಸಮಥಿಂಗ್ ಇಟ್ ವಾಸ್ ದೇರ್. ಸೊ ಅದಕ್ಕೂ ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದಾರೆ. ಸೊ ನಾನು ಅದು ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನ್ ನೋಡಿದಾಗ, ಸೊ ಅವರು ಔಟ್ ಆಫ್ ಸಿಲೆಬಸ್ ಅಂತ ದೊಡ್ಡದಾಗ ಹಾಕ್ಬಿಟ್ಟಿದ್ರು, ಔಟ್ ಆಫ್ ಸಿಲೆಬಸ್ ಗ್ರೇಸ್ ಮಾರ್ಕ್ಸ್ ಅಂತ. ಸೊ ಈ ತರ. ಸೊ ಆ ಕಾನ್ಸೆಪ್ಟ್ ನ ಓದಕ್ ಹೋಗ್ಬೇಡಿ. ಓಕೆನಾ? ಸೊ ಆಮೇಲೆ ಇದೂನು ಅಷ್ಟೇ, ಓದಂಗಿದ್ರೆ ಓದಿ, ಇಲ್ಲಾಂದ್ರೆ ಬಿಡಿ. ದಿಸ್ ಕ್ವೆಶನ್ ಐ ಡೋಂಟ್ ನೋ, ಎಲ್ಲೂ ಸಿಗ್ಲಿಲ್ಲ. ಬಟ್ ಕೊನೆಗೆ ಅಕಸ್ಮಾತ್ ಇಲ್ಲಿ ಏನ್ ಔಟ್ ಆಫ್ ಸಿಲೆಬಸ್, ಇದು ಮಾಡೆಲ್ ಪೇಪರ್ ಕ್ವೆಶನ್. ಐ ಡೋಂಟ್ ನೋ ಹೌ ಡಿಡ್ ದೇ ಗಿವ್. ಸೊ ಬಟ್ ಆದ್ರೂನು ನಾನು ಏನ್ ಬರ್ದಿದ್ದೀನಿ ಇಷ್ಟನ್ನೇ ಬರ್ದ್ಬಿಟ್ಟು ಬನ್ನಿ. ಇಷ್ಟನ್ನೇ ಅಂತ ಹೇಳ್ಬಿಟ್ಟು ಇಷ್ಟೇನೆ ಅಲ್ಲ. ಸೊ ನಾನು ಇವಾಗ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಹಂಗೆ ಬರೀರಿ. ಓಕೆನಾ?
ಸೊ ಫಸ್ಟ್ ರೈಟ್ ಟು ರೀಪ್ರೊಡ್ಯೂಸ್ ದ ವರ್ಕ್. ಸೊ ಇದ್ರ ಮೀನಿಂಗ್ ಏನು ಅಂದ್ರೆ, ಸೊ ಈವನ್ ದಿಸ್ ರೈಟ್ ಗಿವ್ಸ್ ದ ಕಾಪಿರೈಟ್ ಓನರ್ ದ ಪವರ್ ಟು ಮೇಕ್ ದ ಕಾಪೀಸ್ ಆಫ್ ದೇರ್ ವರ್ಕ್. ಸೊ ಕಾಪಿರೈಟ್ ಓನರೇ ಕೊಡ್ತಾರೆ ಏನು ಪವರ್ನ. ಸೊ ಒಂದು ಅವರ ವರ್ಕ್ನ ಕಾಪಿ ಮಾಡೋದಕ್ಕೆ. ಸೊ ಯಾರು ಇವರ ಪರ್ಮಿಷನ್ ಇಲ್ಲದೆ ಯಾವುದೇ ರೀತಿ ಕಾಪಿ ಮಾಡೋದಕ್ಕೆ ಆಗೋದಿಲ್ಲ. ಸೊ ಈ ಕಾಪಿ ಕ್ಯಾನ್ ಬಿ ಲೈಕ್ ಫಿಸಿಕಲ್ ಆದ್ರೂ ಆಗಿರ್ಬೋದು, ಡಿಜಿಟಲ್ ಫಿಸಿಕಲ್ ಅಂತ ಅಂದ್ರೆ ಫೋಟೋ ಕಾಪಿ ಆಫ್ ದ ಬುಕ್ ಅಂತಾನೆ ಹೇಳ್ಬೋದು. ಡಿಜಿಟಲ್ ಅಂದ್ರೆ ಅವರ ಒಂದು ಫೈಲ್ಸ್ನ ಡೌನ್ಲೋಡ್ ಮಾಡ್ಕೊಳ್ಳೋದು ಇರ್ಬೋದು. ಸೊ ಈ ತರ ಎಕ್ಸಾಂಪಲ್, ಇಫ್ ಅ ಪಬ್ಲಿಷರ್ ಡಿಸೈಡ್ಸ್ ಹೌ ಮೆನಿ, ಪಬ್ಲಿಷರೇ ಡಿಸೈಡ್ ಮಾಡೋದು ಏನು ಎಷ್ಟು ಕಾಪೀಸ್ ಪ್ರಿಂಟ್ ಆಗಬೇಕು ಬುಕ್ ಅನ್ನೋದು. ಓಕೆನಾ. ಸೊ ಇವಾಗ ಮ್ಯೂಸಿಷಿಯನ್ ಅಂತ ಅಂದ್ರೆ, ಸೊ ಹಿ ಕಂಟ್ರೋಲ್ಸ್ ದ ಕಾಪಿಂಗ್ ಆಫ್ ಫೈಲ್ ವಾಟ್ ಸಾಂಗ್ಸ್. ಓಕೆ. ನೆಕ್ಸ್ಟ್ ರೈಟ್ ಟು ಡಿಸ್ಟ್ರಿಬ್ಯೂಟ್ ದ ವರ್ಕ್. ಸೊ ಇದ್ರ ಬಗ್ಗೆ ಹೇಳಬೇಕು ಅಂದ್ರೆ, ಸೊ ದಿಸ್ ರೈಟ್ ಗಿವ್ಸ್ ದ ಓನರ್ ಟು ಕಂಟ್ರೋಲ್ ಓವರ್ ಹೌ ದ ವರ್ಕ್ ಕ್ಯಾನ್ ಬಿ ಶೇರ್ಡ್ ಇನ್ ಅ ಪಬ್ಲಿಕ್. ಸೊ ಓನರ್ ಏನೇನೆಲ್ಲ ಡಿಸೈಡ್ ಮಾಡ್ಬೋದು ಅಂದ್ರೆ, ಎಲ್ಲಿ ಸೆಲ್ ಮಾಡಬೇಕು, ಸೊ ಆಮೇಲೆ ಹೆಂಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಈ ಒಂದು ವರ್ಕ್ನ, ಸೊ ಯಾವ ರೀತಿ ಮಾಡ್ಬೋದು ಅಂತ ಇಲ್ಲಿ ಆಥರ್ ಯೋಚನೆ ಮಾಡ್ತಾನೆ. ಓಕೆ. ಇವಾಗ ಎಕ್ಸಾಂಪಲ್, ಫಿಲಮ್ ಮೇಕರ್ ಡಿಸೈಡ್ಸ್ ವೆದರ್ ದ ಮೂವಿ ಈಸ್ ರಿಲೀಸ್ಡ್ ಇನ್ ಥಿಯೇಟರ್ ಆರ್ ಆನ್ಲೈನ್ ಅಲ್ಲಿ ಥಿಯೇಟರ್ ರಿಲೀಸ್ ಆಗ್ಬೇಕಾ, ಅಲ್ಲಿ ರಿಲೀಸ್ ಆಗ್ಬೇಕಾ, ಸೊ ಅವ್ರ ಡಿಸಿಷನ್ಸ್ ಅದು. ಸೊ ಪಬ್ಲಿಷರ್ ಅಂದ್ರೆ ರಿಸರ್ಚರ್, ಇವಾಗ ಅವ್ನ್ ಡಿಸೈಡ್ ಮಾಡ್ಬೋದು. ಸೊ ನಾನು ಎಲ್ಲಿ ಸೆಲ್ ಮಾಡಬೇಕು, ಎಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಯಾವಾಗ ಮಾಡಬೇಕು, ಸೊ ಇದನ್ನೆಲ್ಲ. ಸೊ ಇದೇ ರೀತಿ ಬರೀರಿ ಗೈಸ್. ಓಕೆನಾ. ಸೊ ನೆಕ್ಸ್ಟ್ ಅಂತ ಹೇಳ್ಬೇಕಂದ್ರೆ, ವಾಟ್ ಈಸ್ ದ ರೋಲ್ ಆಫ್ ರಿಜಿಸ್ಟರಿಂಗ್ ದ ಕಾಪಿರೈಟ್ ಅಂಡ್ ದ ಪವರ್ ಗಿವನ್ ಟು ದ ಬ್ರಾಡ್ ಆಫ್ ಕಾಪಿರೈಟ್. ಸೊ ಇಲ್ಲಿ ರೂಲ್ಸ್ ಅಂತ ಅಂದ್ರೆ, ಸೊ ಎಸ್ಪೆಷಲಿ ನಾವು ಫಂಕ್ಷನ್ಸ್ ಅಂತಾನೆ ಹೇಳ್ಬೋದು. ಓಕೆನಾ. ಸೊ ನಾನು ಒಂದೊಂದೇ ಹೇಳ್ತಾ ಹೋಗ್ತೀನಿ, ಇದಕ್ಕಿಂತ ನಾನು ಎಕ್ಸ್ಟ್ರಾ ಪಾಯಿಂಟ್ಸ್ ಹೇಳ್ತೀನಿ. ಸೊ ಜಸ್ಟ್ ಯು ಇನ್ಕ್ಲೂಡ್ ದಟ್ ಅಷ್ಟೇ. ಸೊ ಇವಾಗ ಕಾಪಿರೈಟ್ನ ರಿಜಿಸ್ಟರ್ ಮಾಡಬೇಕಾದ್ರೆ, ಸೊ ಏನು ಗೊತ್ತಾ, ಹಿ ರಿಸೀವ್ಸ್ ದ ಕಾಪಿರೈಟ್ ಅಪ್ಲಿಕೇಶನ್ಸ್. ಸೊ ಅವಾಗ ಅವನು ಚೆಕ್ ಮಾಡಿಬಿಟ್ಟು ಮತ್ತೆ ಆ ಒಂದನ್ನ ರಿಜಿಸ್ಟರ್ ಮಾಡ್ತಾನೆ, ಆ ಒಂದು ವರ್ಕ್ನ. ಸೊ ಇದು ರಿಜಿಸ್ಟ್ರೇಷನ್ ಆಫ್ ಕಾಪಿರೈಟ್. ಓಕೆನಾ. ನೆಕ್ಸ್ಟ್ ಏನ್ ಮಾಡ್ಬೋದು ಅಂತ ಅಂದ್ರೆ, ಇವಾಗ ಹಿ ಮೇಂಟೈನ್ಸ್ ಅನ್ ಅಫಿಷಿಯಲ್ ರಿಜಿಸ್ಟರ್ ಕಂಟೈನಿಂಗ್ ಅ ಡೀಟೇಲ್ಸ್ ಆಫ್ ಆಥರ್, ಓನರ್ಸ್ ಮತ್ತೆ ಕಾಪಿರೈಟೆಡ್ ವರ್ಕ್ಸ್, ಇದನ್ನೆಲ್ಲ ರೆಕಾರ್ಡ್ಸ್ನ ಅವನು ಮೇಂಟೈನ್ ಮಾಡ್ಕೊಳ್ತಾ ಹೋಗ್ಬೋದು. ಆಮೇಲೆ ಈ ರಿಜಿಸ್ಟ್ರೇಷನ್ ಅನ್ನೋದು ಲೀಗಲ್ ಪ್ರೂಫ್ ಆಗಿ ಓನರ್ಶಿಪ್ನ ಕೊಡೋದಕ್ಕೆ ಈ ಒಂದು ಏನಂತೀರಾ ಕಾಪಿರೈಟ್ ಅನ್ನೋದು ಹೆಲ್ಪ್ ಆಗುತ್ತೆ, ರಿಜಿಸ್ಟ್ರೇಷನ್ ಪ್ರೋಸೆಸ್. ಓಕೆನಾ. ನೀವು ಲೀಗಲ್ ಆಗಿ ಪ್ರೂಫ್ ಅದು ಅಂದ್ರೆ ನೀವೊಂದು ಕ್ರಿಯೇಟ್ ಮಾಡಿದ್ದೀರಾ ಅಂತ. ಸೊ ಓಕೆನಾ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಓನ್ಲಿ ಹೀ ಕ್ಯಾನ್ ಅಕ್ಸೆಪ್ಟ್ ಆರ್ ರಿಜೆಕ್ಟ್ ದ ಕಾಪಿರೈಟ್ ಅಪ್ಲಿಕೇಶನ್ಸ್. ಓಕೆನಾ. ಅವನಿಗೆ ಇಷ್ಟ ಬಂದಂಗೆ ಅವನು ಕಾಪಿರೈಟ್ ಕೊಡ್ಬೋದು. ಇವಾಗ ಅವನಿಗೆ ಪಾಪ ಅಂತ ಅನ್ಸಿದ್ರೆ ಪಾಪ ಅಂತ ಬಿಟ್ಬಿಡ್ಬೋದು. ಓಕೆನಾ. ಈ ತರ. ಸೊ ನೆಕ್ಸ್ಟ್ he provides the guidance regarding the copyright registration and procedures. ಸೊ ಅವ್ರು ಬೇಕಾದ್ರೆ ಗೈಡೆನ್ಸ್ ಕೂಡ ಮಾಡ್ಬೋದು. ಓಕೆನಾ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಪವರ್ ಹೆಂಗಿರುತ್ತೆ, ಪವರ್ ಏನಂತ ನಾವು ಹೇಳ್ಬೇಕು. ಓಕೆನಾ. ಸೊ ಫಸ್ಟ್ ಹಿಯರಿಂಗ್ ಅಪೀಲ್ಸ್. ಓಕೆ. ಸೊ ಅಪೀಲ್ಸ್ ಅಂತ ಅಂದ್ರೆ, ಇಟ್ ಹಿಯರ್ಸ್ ದ ಅಪೀಲ್ಸ್ ಅಗೇನೆಸ್ಟ್ ದ ಡಿಸಿಷನ್ ಆಫ್ ದ ರಿಜಿಸ್ಟರ್ ಆಫ್ ದ ಕಾಪಿರೈಟ್. ಇವಾಗ ಯಾರಿಗಾದ್ರೂ ಅವರ ಒಂದು ರಿಜಿಸ್ಟ್ರೇಷನ್ ಡಿಸಿಷನ್ ಇಷ್ಟ ಆಗಿಲ್ಲ ಅಂತ ಅಂದ್ರೆ, ಇಫ್ ಸಮ್ವನ್ ಇಸ್ ಅನ್ಹ್ಯಾಪಿ, ಸೊ ಅವರು ಬೋರ್ಡ್ಗೆ ಹೋಗ್ಬೋದು ಈ ತರ ಅಂತ. ಸೊ ಇಟ್ ಚೆಕ್ಸ್ ದ ಕಂಪ್ಲೇಂಟ್ ಅಗೇನ್ಸ್ಟ್ ದ ರಿಜಿಸ್ಟರ್ಡ್ ಡಿಸಿಷನ್ಸ್. ಓಕೆನಾ. ಅದನ್ನ ರಿಜಿಸ್ಟರ್ಡ್ ಡಿಸಿಷನ್ಸ್ ಕಂಪ್ಲೇಂಟ್ಸ್ ನೋಡ್ತಾ ಹೋಗುತ್ತೆ. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ರೆಕ್ಟಿಫಿಕೇಶನ್ ಆಫ್ ದ ಎಂಟ್ರೀಸ್. ಯಾವುದೇ ರೀತಿ ಎರರ್ಸ್ ಆಗಿರ್ಬೋದು, ಅದು ರಿಗಾರ್ಡಿಂಗ್ ಕಾಪಿರೈಟ್ ರಿಜಿಸ್ಟರ್, ಅದನ್ನೆಲ್ಲ ಕರೆಕ್ಟ್ ಮಾಡ್ಬೋದು. ಓಕೆನಾ. ಯಾರು ಬೋರ್ಡ್ ಅವರು. ಸೊ ನೆಕ್ಸ್ಟ್ ಡಿಸ್ಪ್ಯೂಟ್ ರೆಸೊಲ್ಯೂಷನ್. ಸೊ ದ ಬೋರ್ಡ್ ರಿಸಾಲ್ವ್ ದ ಇಶ್ಯೂಸ್ ಅಬೌಟ್ ದ ಟ್ರಾನ್ಸ್ಫರಿಂಗ್ ಕಾಪಿರೈಟ್. ಸೊ ಇದ್ರ ಕಾಪಿರೈಟ್ನ ಟ್ರಾನ್ಸ್ಫರಿಂಗ್ ಬಗ್ಗೆನೂ ಅವರು ಕೂಡ ಆ ಒಂದು ಇಶ್ಯೂನು ಕೂಡ ಅವರು ರಿಸಾಲ್ವ್ ಮಾಡ್ಬೋದು. ಸೊ ನೆಕ್ಸ್ಟ್ ಅದೇ ತರ ಕಂಪಲ್ಸರಿ ಲೈಸೆನ್ಸಸ್. ಸೊ ದ ಬೋರ್ಡ್ ಕ್ಯಾನ್ ಅಲೌ ದ ಪಬ್ಲಿಕೇಶನ್ ಆರ್ ರಿಪಬ್ಲಿಕೇಶನ್ ಆಫ್ ದ ವರ್ಕ್ ಅಂಡರ್ ದ ಸರ್ಟೇನ್ ಕಂಡೀಷನ್ಸ್. ಒಂದು ಕಂಡೀಷನ್ಸ್ ಪ್ರಕಾರ ಪಬ್ಲಿಕೇಶನ್ಸ್ಗಾಗ್ಲಿ ಮತ್ತೆ ರೀಪಬ್ಲಿಷ್ ಮಾಡೋದಕ್ಕಾಗ್ಲಿ ಅವರು ಅವಕಾಶ ಕೊಡ್ತಾರೆ. ಸೊ ಮತ್ತೆ ಈ ಒಂದು ಟ್ರಾನ್ಸ್ಲೇಷನ್ ಆಫ್ ವರ್ಕ್ಸ್ ಇನ್ ಟು ಅದರ್ ಲ್ಯಾಂಗ್ವೇಜಸ್ ಆಫ್ಟರ್ 7 years ಫ್ರಮ್ ದ ಫಸ್ಟ್ ಪಬ್ಲಿಕೇಶನ್ಸ್. ಓಕೆ. ಅಂದ್ರೆ ಇವಾಗ ಒಂದು ಕೆಲವೊಂದು ಸ್ಪೆಷಲ್ ಕೇಸಸ್ ಅಲ್ಲಿ ಇವಾಗ ಬೇರೆಯವರು ನಿಮ್ಮ ಒಂದು ವರ್ಕ್ನ ಓನರ್ ಪರ್ಮಿಷನ್ ಇಲ್ದೇನೆ ಕೂಡ ಯೂಸ್ ಮಾಡ್ಬೋದು. ಸೊ ಇದು ಏನ್ ಹೇಳುತ್ತೆ ಅಂದ್ರೆ, ಇಟ್ ಅಲೌಸ್ ದ ಯೂಸ್ ಟು ವರ್ಕ್ ಇನ್ ದ ಪಬ್ಲಿಕ್ ಇಂಟ್ರೆಸ್ಟ್. ಓಕೆ. ನೆಕ್ಸ್ಟ್ ಬಂದ್ಬಿಟ್ಟು ಇಂಟರ್ನ್ಯಾಷನಲ್ ಡಿಸ್ಪ್ಯೂಟ್.
ಡಿಸ್ಪ್ಯೂಟ್ ಅಂದ್ರೆ ಜಗಳ ಅಥವಾ ಕ್ವೆರಿ ಅಂತಾನೆ ಹೇಳ್ಬೋದು. ಇವಾಗ ಪಬ್ಲಿಕೇಶನ್ ಡೇಟ್ಸ್ ಅಲ್ಲಾಗ್ಲಿ, ಸೊ ಇದ್ರ ಪ್ರಕಾರ ಇದ್ರ ರಿಲೇಟೆಡ್ ಏನಾದ್ರು ಪ್ರಾಬ್ಲಮ್ ಅಥವಾ ಇಶ್ಯೂಸ್ ಆದ್ರೆ, ಸೊ ಇವರು ಇಂಟರ್ನ್ಯಾಷನಲ್ ಅವರು ಈ ಇಂಟರ್ನ್ಯಾಷನಲ್ ಡಿಸ್ಪ್ಯೂಟ್ಸ್ ಈ ತರ, ಸೊ ಅವರು ಏನ್ ಮಾಡ್ಬೋದು, ದೇ ಕ್ಯಾನ್ ಗೋ ಟು ದ ಬೋರ್ಡ್. ಸೊ ಈ ತರ ಒಂದು ರಿಲೇಟೆಡ್ ಪ್ರಾಬ್ಲಮ್ಸ್ ಕೂಡ ಅವರು ಸಾಲ್ವ್ ಮಾಡ್ತಾರೆ. ಸೊ ಅದೇ ರೀತಿ ರಾಯಲಿಟಿ ರೇಟ್ಸ್ ಮತ್ತೆ ರಾಯಲಿಟಿ ರೈಟ್ಸ್, ಸೊ ಈ ತರ ಇದ್ರ ಬಗ್ಗೆ ಬರೀರಿ, ಓಕೆನಾ. ಸೊ ನೆಕ್ಸ್ಟ್ ನಾವು ತುಂಬಾ ಇಂಪಾರ್ಟೆಂಟ್ ಕ್ವೆಶನ್ಸ್ ನೋಡೋಣ ಇವಾಗ. ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಕ್ವೆಶನ್ ಇದು. ಸೊ ಏನಂದ್ರೆ ಕಾಪಿರೈಟ್ ರಿಜಿಸ್ಟ್ರೇಷನ್ ಫ್ಲೋ ಹೆಂಗಾಗತ್ತೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳಿದ್ದಾರೆ. ಸೊ ನಾನು ನೀಟಾಗಿ ಒಂದೊಂದೇ ಫ್ಲೋ ಹೇಳ್ಕೊಂತ ಹೋಗ್ತೀನಿ. ಸೊ ನೀಟಾಗಿ ಕೇಳಿಸ್ಕೊಳ್ಳಿ, ಓಕೆನಾ. ಸೊ ಡೋಂಟ್ ಮಿಸ್ ಇಟ್ ಔಟ್, ಓಕೆ. ಫಸ್ಟ್ ಇಲ್ಲಿ ಏನ್ ಮಾಡ್ತಾನೆ ಅಂದ್ರೆ, ಪರ್ಸನ್ ಕಾಪಿರೈಟ್ಗೆ ಅಪ್ಲೈ ಮಾಡ್ತಾರೆ. ಸೊ ಅದಕ್ಕೆ ಬೇಕಾದಂತ ಫೀನು ಕೂಡ ಅವನು ಪೇ ಮಾಡ್ತಾನೆ. ಅದಾದ್ಮೇಲೆ ಪೇ ಮಾಡಾದ್ಮೇಲೆ ಅದಕ್ಕೆ ಆದಂತ ಡೈರಿ ನಂಬರ್ನ ಅವರು ಕೊಡ್ತಾರೆ. ಸೊ ಇಲ್ಲೇನಿಲ್ಲ, ಒಫಿಷಿಯಲ್ ಆಗಿ ಅಪ್ಲಿಕೇಶನ್ ಫಿಲ್ ಮಾಡೋದು, ಆಮೇಲೆ ಅಕ್ಸೆಪ್ಟೆಡ್, ಇಫ್ ಅಕ್ಸೆಪ್ಟ್ ಆದ್ಮೇಲೆ ಒಂದು ನಂಬರ್ನ ಕೊಡ್ತಾರೆ. ಈ ನಂಬರ್ ಏನ್ ಮಾಡುತ್ತೆ ಅಂದ್ರೆ ನಿಮ್ಮ ಒಂದು ಅಪ್ಲಿಕೇಶನ್ ಟ್ರ್ಯಾಕ್ ಮಾಡುತ್ತೆ, ಓಕೆನಾ. ಸೊ ಆಮೇಲೆ ಡೈರಿ ನಂಬರ್ ಸಿಕ್ಕಾದ್ಮೇಲೆ ಈ ನಿಮ್ಮ ಒಂದು ಅಪ್ಲಿಕೇಶನ್ 30 ಡೇಸ್ ಇರುತ್ತೆ, ಅಲ್ಲೇ ಇಟ್ಟಿರ್ತಾರೆ 30 ಡೇಸ್. ಸೊ ಏನಕ್ಕೆ ಅದನ್ನ 30 ಡೇಸ್ ವೇಟಿಂಗ್ ಅಲ್ಲಿ ಇಟ್ಟಿರ್ತಾರೆ ಅಂತ ಅಂದ್ರೆ, ಸೊ ಈ ಒಂದು ಟೈಮಲ್ಲಿ ಯಾರಾದ್ರೂ ಕೂಡ ಒಬ್ಜೆಕ್ಷನ್ ರೈಸ್ ಮಾಡ್ಬೋದು, ಓಕೆನಾ. ಸೊ ಅದರ್ಸ್ ಕ್ಯಾನ್ ಸೇ, ಸೊ ಇಫ್ ದ ವರ್ಕ್ ಇಸ್ ಬಿಲಾಂಗ್ ಟು ದೆಮ್, ಅಂದ್ರೆ ಈ ಒಂದು ವರ್ಕ್ ನ ಯಾರಾದ್ರೂ ಬೇರೆಯವ್ರು ಮಾಡಿದ್ರೆ ಅವಾಗ ಅವರು ಅಬ್ಜೆಕ್ಟ್ ಮಾಡ್ಬೋದು, ಓಕೆನಾ. ಅದರಿಂದ 30 ಡೇಸ್ ಸಿಕ್ಕಿರ್ತಾರೆ. ಸೊ ಈ ಒಂದು 30 ಡೇಸ್ ಆದ್ಮೇಲೆ ಯಾವುದೇ ರೀತಿ ಆಬ್ಜೆಕ್ಷನ್ ಅನ್ನೋದಿಲ್ಲ ಅಂತ ಅಂದ್ರೆ ಈ ಅಪ್ಲಿಕೇಶನ್ ಮುಂದೆ ಹೋಗುತ್ತೆ. ಇಲ್ಲ ಅಂತ ಅಂದ್ರೆ ಆಬ್ಜೆಕ್ಷನ್ ಅನ್ನೋದೇನಾದ್ರೂ ಇದ್ರೆ, ಸೊ ಅಪ್ಲಿಕೆಂಟ್ ಅವರಿಗೆ ಇನ್ಫಾರ್ಮ್ ಮಾಡ್ತಾರೆ. ಏನು, ಈ ಒಂದು ಹಿಯರಿಂಗ್ ದ ಪ್ರೋಸೆಸ್ ಸ್ಟಾರ್ಟ್. ಸೊ ಇದನ್ನ ಅವರಿಗೆ ಇನ್ಫಾರ್ಮ್ ಮಾಡ್ತಾರೆ. ಇನ್ಫಾರ್ಮ್ ಮಾಡಾದ್ಮೇಲೆ ಸೊ ಈ ಕಾಪಿರೈಟ್ ಎಕ್ಸಾಮಿನರ್ಸ್ ಏನ್ ಮಾಡ್ತಾರೆ ಅಂದ್ರೆ, ಸೊ ವರ್ಕ್ ಡೀಟೇಲ್ಸ್ ನ ಚೆಕ್ ಮಾಡ್ತಾರೆ, ಮತ್ತೆ ಡಾಕ್ಯುಮೆಂಟ್ಸ್ ಚೆಕ್ ಮಾಡ್ತಾರೆ, ಮತ್ತೆ ಕರೆಕ್ಟ್ ಇನ್ಫಾರ್ಮೇಶನ್ ನ ಚೆಕ್ ಮಾಡ್ತಾರೆ. ಸೊ ಎಲ್ಲಾ ಏನಾದ್ರೂ ಕರೆಕ್ಟ್ ಆಗಿದ್ರೆ ಸೊ ಅವರು ಮುಂದುವರಿತಾರೆ, ಓಕೆ. ಸೊ ಏನಾದ್ರೂ ಮಿಸ್ಟೇಕ್ಸ್ ಏನಾದ್ರೂ ಇದ್ರೆ ಸೊ ಇದನ್ನ ಅಪ್ಲಿಕೆಂಟ್ಗೆ ಗಮನಕ್ಕೆ ತರ್ತಾರೆ. ಅರ್ಥ ಆಯ್ತಲ್ವಾ. ಅವಾಗ ಅಪ್ಲಿಕೆಂಟು ಆ ಒಂದು ಆಬ್ಜೆಕ್ಷನ್ಗೆ ಅಥವಾ ಆ ಒಂದು ಅವರು ಕೇಳಿರುವಂತ ಕ್ವೆಶನ್ಗೆ ಯಾರು ಎಕ್ಸಾಮಿನರು ರಿಪ್ಲೈ ಮಾಡ್ತಾನೆ. ಸೊ ಯಾವುದಕ್ಕೆ, ಆ ನೋಟಿಸಿಗೆ. ಸೊ ದ ರಿಪ್ಲೈ ಮಸ್ಟ್ ಬಿ ಸೆಂಟ್ ಆಲ್ವೇಸ್ ವಿತ್ ಇನ್ ದ ಟೈಮ್. ಆ ಒಂದು ಟೈಮ್ ಲಿಮಿಟ್ ಅಲ್ಲೇ ಅವರು ಏನು ರಿಪ್ಲೈನ ಸೆಂಡ್ ಮಾಡಬೇಕು. ಸೊ ವಿತ್ ಇನ್ 45 ಡೇಸ್. ಅರ್ಥ ಆಯ್ತಾ. ಸೊ ಅಕಸ್ಮಾತ್ ಅದೇನಾದ್ರೂ ಗುಡ್ ರಿಪ್ಲೈ ಆಗಿದ್ರೆ, ಅಕಸ್ಮಾತ್ ಸ್ಯಾಟಿಸ್ಫ್ಯಾಕ್ಷನ್ ರಿಪ್ಲೈ ಅನ್ನೋದಾಗಿದ್ರೆ, ಸೊ ಇಲ್ಲಿ ಪ್ರೋಸೆಸ್ ಕಂಟಿನ್ಯೂ ಆಗುತ್ತೆ. ಅಕಸ್ಮಾತ್ ಏನಾದ್ರೂ ಅದು ರಾಂಗ್ ರಿಪ್ಲೈ ಆಗ್ಲಿ ಅಥವಾ ಸ್ಯಾಟಿಸ್ಫೈ ಆಗಿಲ್ಲ ಅಂತ ಅಂದ್ರೆ ಸೊ ಅಲ್ಲೇ ಅಪ್ಲಿಕೇಶನ್ ರಿಜೆಕ್ಟ್ ಆಗೋಗುತ್ತೆ. ಅರ್ಥ ಆಯ್ತಾ. ಸೊ ನೆಕ್ಸ್ಟ್ ಅಕಸ್ಮಾತ್ ಏನಾದ್ರೂ ಆಬ್ಜೆಕ್ಷನ್ ಏನಾದ್ರೂ ಎಕ್ಸಿಸ್ಟ್ ಇದ್ರೆ ಸೊ ಅ ಹಿಯರಿಂಗ್ ಇಸ್ ಹೆಲ್ಡ್. ಸೊ ಇಲ್ಲಿ ರಿಜಿಸ್ಟರ್ ಏನ್ ಮಾಡ್ತಾನೆ ಅಂದ್ರೆ, ಸೊ ಈ ಲಿಸನ್ಸ್ ಟು ಅಪ್ಲಿಕೆಂಟ್, ಅಂದ್ರೆ ಇವಾಗ ಅಪ್ಲೈ ಮಾಡಿರೋರ್ಗು ಅವರು ಏನ್ ಮಾಡ್ತಾರೆ, ಅವ್ರನ್ನು ಕೇಳ್ತಾರೆ, ಆಮೇಲೆ ಅಪೋಸ್ ಮಾಡ್ತಿರ್ತಾರಲ್ವಾ ಅವ್ರನ್ನು ಅವರ ಒಂದು ಒಪಿನಿಯನ್ ಕೇಳ್ತಾರೆ. ಅರ್ಥ ಆಯ್ತಾ. ಸೊ ಅಕಸ್ಮಾತ್ ಲಾಸ್ಟ್ ಅಲ್ಲಿ ಇವಾಗ ರಿಜಿಸ್ಟರು ಡಿಸಿಷನ್ ಕೊಡ್ತಾನೆ, ಓಕೆನಾ. ಫೈನಲ್ ಡಿಸಿಷನ್ ಕೊಡ್ತಾನೆ, ಏನಂತ, ಸ್ಯಾಟಿಸ್ಫೈಡಾ ಅಥವಾ ಅನ್ಸ್ಯಾಟಿಸ್ಫೈಡಾ ಅಂತ. ಸೊ ಅಕಸ್ಮಾತ್ ಸ್ಯಾಟಿಸ್ಫೈಡ್ ಅಂತ ಆದ್ರೆ ಅಪ್ರೂವ್ ಆಗುತ್ತೆ, ಇಲ್ಲ ಅವ್ನು ಸ್ಯಾಟಿಸ್ಫೈ ಆಗಿಲ್ವಾ ಅಲ್ಲೇ ರಿಜೆಕ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಇವಾಗ ಕಾಪಿರೈಟ್ ರಿಜಿಸ್ಟರ್ಡ್ ಆಗುತ್ತೆ. ಸೊ ಕಾಪಿರೈಟ್ ರಿಜಿಸ್ಟರ್ಡ್ ಮತ್ತೆ ಎಂಟ್ರಿ ಈಸ್ ಮೇಡ್ ಇನ್ ದ ಆಫಿಷಿಯಲ್ ರೆಕಾರ್ಡ್ಸ್, ಮತ್ತೆ ಸರ್ಟಿಫಿಕೇಟ್ ಕೂಡ ಅಪ್ಲಿಕೆಂಟ್ಗೆ ಸೆಂಡ್ ಮಾಡ್ತಾರೆ, ಓಕೆನಾ. ಸೊ ಅಪ್ಲಿಕೇಶನ್ ಅಕಸ್ಮಾತ್ ಏನಾದ್ರು ರಿಜೆಕ್ಟ್ ಆದ್ರೆ ಸೊ ಆ ಒಂದು ರಿಜೆಕ್ಷನ್ ಲೆಟರ್ನು ಕೂಡ ಅವ್ರು ಕಳಿಸ್ತಾರೆ. ಆಮೇಲೆ ಇದರಲ್ಲಿ ಕಾಪಿರೈಟ್ ಅವರು ಗ್ಯಾರಂಟಿ ಕೊಡಲ್ಲ. ಗ್ಯಾರಂಟಿ ಏನು, ಕಾಪಿರೈಟ್ ಅನ್ನೋದೇ ಕೊಡಲ್ಲ ಅವರಿಗೆ. ಅರ್ಥ ಆಯ್ತಲ್ವಾ. ಫಸ್ಟ್ ಅಪ್ಲಿಕೇಶನ್ ಡೈರಿ ನಂಬರ್ ಕೊಡ್ತಾರೆ, ಡೈರಿ ನಂಬರ್ ಆದ್ಮೇಲೆ ಇವಾಗ 30 ಡೇಸ್ ನೀವು ವೇಟ್ ಮಾಡಕ್ ಹೇಳ್ತಾರೆ. ಅವಾಗ ಏನಾದ್ರೂ ಆಬ್ಜೆಕ್ಷನ್ ಇದ್ರೆ ಆಬ್ಜೆಕ್ಷನ್ ಚೆಕ್ ಮಾಡ್ತಾರೆ. ಆಮೇಲೆ ಎಕ್ಸಾಮಿನರ್ ಏನಾದ್ರೂ ಇದ್ರೆ ಅವರು ಅಪ್ಲಿಕೆಂಟ್ಗೆ ಏನಾದ್ರೂ ಆಗ್ಲಿ ಸೊ ಅವರಿಗೆ ಅವರ ಗಮನಕ್ಕೆ ಕೊಡ್ತಾರೆ. ಅದಾದ್ಮೇಲೆ ಅವರು ರಿಪ್ಲೈಗೋಸ್ಕರ ಕಾಯ್ತಾರೆ. ಸೊ ಕಾದ್ಮೇಲೆ ಇವಾಗ ಏನಾದ್ರೂ ಆಬ್ಜೆಕ್ಷನ್ ಏನಾದ್ರೂ ಇದ್ರೆ ಸೊ ಇವಾಗ ಅಪ್ಲಿಕೆಂಟ್ ಕಡೆ ಏನ್ ಸಜೆಷನ್ ಇರುತ್ತೆ ಅದನ್ನು ಕೇಳಿಸ್ಕೊಂತಾರೆ. ಅದಾದ್ಮೇಲೆ
ಆಪೋನೆಂಟ್ ಏನ್ ಸಜೆಷನ್ ಇದೆ ಅದನ್ನು ಕೇಳಿಸ್ಕೊಂತಾರೆ. ಸಜೆಷನ್ ಅಂದ್ರೆ ಯಾಕೆ ಅಪೋಸ್ ಮಾಡ್ತೀರಾ ಅದನ್ನು ಕೇಳಿಸ್ಕೊಂತಾರೆ. ಅದ್ರ ಮೇಲೆ ಒಂದು ಡಿಸಿಷನ್‌ನ ಮಾಡ್ತಾರೆ. ಡಿಸಿಷನ್ ಮಾಡಾದ್ಮೇಲೆ ಇಲ್ಲಿ ರಿಜಿಸ್ಟ್ರೇಷನು ಆಕ್ಸೆಪ್ಟೆಡಾ ಅಥವಾ ಕಾಪಿರೈಟ್ ಕೊಡ್ಬೋದಾ, ಕೊಡ್ಬಾರ್ದಾ ಅಂತ ಇಲ್ಲಿ ಡಿಸೈಡ್ ಮಾಡ್ತಾರೆ. ಅರ್ಥ ಆಯ್ತಲ್ವಾ? ಸೊ, ಇಷ್ಟೇ ಗೈಸ್. ಹಿಂಗೆ ನೀವು ಓದ್ಕೊಂಡು ಹೋದ್ರೆ ಆರಾಮಾಗಿ ಬರಿಬೋದು. ಸೊ, ಕಾನ್ಸೆಪ್ಟ್ ಮಾತ್ರ ಇಂಪಾರ್ಟೆಂಟು. ಕಾನ್ಸೆಪ್ಟ್ ಗೊತ್ತಿದ್ರೆ ನೀವು ಆರಾಮಾಗಿ ನೀವು ಎಲ್ಲಾನು ಏನ್ ಮಾಡ್ತೀರಾ ಬರೀತೀರಾ. ಓಕೆನಾ? ಸೊ, ಡೋಂಟ್ ವರಿ. ತುಂಬಾ ಜನ ಕೇಳ್ತಾ ಇದ್ರು ಏನು ಅಂತ ಅಂದ್ರೆ, ಅಕ್ಕ ಟೆಕ್ಸ್ಟ್ ಬುಕ್ ಅಲ್ಲಿ ಇರೋದೇ ಬರಿಬೇಕಾ ಅಂತ. ಸೊ, ದೇರ್ ಇಸ್ ನಥಿಂಗ್ ಕಾಲ್ಡ್ ಆಸ್ ಲೈಕ್ ನೀವು ಟೆಕ್ಸ್ಟ್ ಬುಕ್ ಅಲ್ಲಿ ಇರೋದೇ ಬರಿಬೇಕು ಅಂತ ಏನು ರೂಲ್ಸ್ ಇಲ್ಲ. ಸೊ, ನೀವು ಆ ಸಬ್ ಪಾಯಿಂಟ್ಸ್ ನ ಮೆನ್ಷನ್ ಮಾಡಿ ಒಳಗಡೆ ನಿಮ್ ಓನ್ ಸೆಂಟೆನ್ಸ್ ಆಗಿ ಬರೋದು ಕೂಡ ಕೊಡ್ತಾರೆ. ಯಾಕಂದ್ರೆ ಎಕ್ಸಾಮಿನರ್ಗೆ ಅಷ್ಟು ಟೈಮ್ ಇರೋದಿಲ್ಲ. ಓಕೆನಾ? ಎಲ್ಲ ಚೆಕ್ ಮಾಡ್ಕೊಂಡು ಕುತ್ಕೊಳ್ಳೋದಕ್ಕೆ. ಸೊ, ಅಷ್ಟೇ ಗೈಸ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು.